ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಚಿನ್ನಾಭರಣಗಳ ಬೃಹತ್ ಮಳಿಗೆ, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಹೋಮ್ಸ್ಕೇಪ್ ಫರ್ನಿಚರ್ಸ್, ಕೊಡಗಿಗೆ ಸಮೀಪದ ವಿಶಾಲವಾದ ಮಳಿಗೆ, ಪಯ್ಯಾವೂರ್, ಕೇರಳ. ಶಾರದಾ ಜ್ಯುವೆಲರ್ಸ್, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಬೃಹತ್ ಮಳಿಗೆ, ಅರಸ್ ರೋಡ್, ಮೈಸೂರು. ಎ ಟು ಝೆಡ್ ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. SLV ಪ್ರೊಮ್ಯಾಕ್ಸ್, ಕಾರ್ನ್ ಮಿಕ್ಸ್ ಅಂಡ್ ಕಾರ್ನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಪ್ರಶಾಂತ್ ಫರ್ನಿಚರ್ಸ್, ನಿಮ್ಮ ಅಂದದ ಮನೆಗೆ ಚಂದದ ಪೀಠೋಪಕರಣಗಳ ಮಳಿಗೆ, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಫ್ಯಾಬಿನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೆಕಾಚಿ ರೆಸ್ಟೋ ಕೆಫೆ, ಆಲ್ವೇಸ್ ಸೆಲ್ ಟವರ್, ಕೊಹಿನೂರು ರಸ್ತೆ, ಮಡಿಕೇರಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಕಳೆದ 3 ವರ್ಷಗಳಲ್ಲಿ ಕೊಡಗು ಜಿಲ್ಲೆಗೆ ಹೆಚ್ಚಿನ ಪ್ರಾಧಾನ್ಯತೆ ನೀಡಿದೆ ಎಂದು ಮುಖ್ಯಮಂತ್ರಿ ಅವರ ಕಾನೂನು ಸಲಹೆಗಾರರು ಹಾಗೂ ಶಾಸಕರಾದ AS ಪೊನ್ನಣ್ಣ ಅವರು ತಿಳಿಸಿದ್ದಾರೆ. ನಗರದ ಸುದರ್ಶನ ಅತಿಥಿ ಗೃಹದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಶನಿವಾರ ಮಾತನಾಡಿದ ಅವರು, ಬಹು ವರ್ಷಗಳಿಂದ ಆದಿವಾಸಿ ಜನರ ಅಭಿವೃದ್ಧಿಗಾಗಿ ಕೇಳಿಬರ್ತಾ ಇದ್ದ ಆದಿವಾಸಿಗಳ ಅಭಿವೃದ್ಧಿ ನಿಗಮ ಬಜೆಟ್ನಲ್ಲಿ ಪ್ರಕಟಿಸುವ ಮೂಲಕ ಸರ್ಕಾರ ಈ ಜನರ ಧ್ವನಿಗೆ ಸ್ಪಂದಿಸಿದೆ. ಹಾಗೆಯೇ ಕೊಡವ ಅಭಿವೃದ್ಧಿ ನಿಗಮ ಸ್ಥಾಪನೆಯನ್ನ ಘೋಷಿಸಲಾಗಿದೆ ಎಂದರು. ವಿ ಬಾಡಗ ಗ್ರಾಮದಲ್ಲಿ 11 ಎಕರೆ ಪ್ರದೇಶದಲ್ಲಿ ಕ್ರೀಡಾ ತರಬೇತಿ ಕೇಂದ್ರ ಆರಂಭವಾಗಲಿದೆ. ಇದರಿಂದ ಜಿಲ್ಲೆಯ ವಿದ್ಯಾರ್ಥಿಗಳು ಒಲಿಂಪಿಕ್ ಕ್ರೀಡೆಗಳಲ್ಲಿ ತೊಡಗಿಸಿಕೊಳ್ಳಲು ಸಹಕಾರಿಯಾಗಲಿದೆ ಎಂದರು. ಸರ್ಕಾರ ಶೋಷಿತರ ಧ್ವನಿಯಾಗಿ ಕೆಲಸ ಮಾಡ್ತಾ ಇದೆ ಎಂಬುದನ್ನು ಅರಿತುಕೊಳ್ಳಬೇಕೆಂದರು. ಜಿಲ್ಲೆಯ 2 ಆಸ್ಪತ್ರೆಗಳನ್ನು ಮೇಲ್ದರ್ಜೆಗೇರಿಸುವಲ್ಲಿ ಕ್ರಮ ಕೈಗೊಳ್ಳಲಾಗಿದೆ ಎಂದು AS ಪೊನ್ನಣ್ಣ ಅವರು ವಿವರಿಸಿದರು. ಮಾನವ ಮತ್ತು ವನ್ಯ ಪ್ರಾಣಿಗಳ ಹಾವಳಿ ನಿಯಂತ್ರಿಸಲು ಹಲವು ಕ್ರಮ ಕೈಗೊಳ್ಳಲಾಗಿದೆ. ಟ್ರಂಚ್, ಸೋಲಾರ್ ಬೇಲಿ ಹಾಗೂ ರೈಲ್ವೆ ಬ್ಯಾರಿಕೇಡ್ ನಿರ್ಮಾಣ ಮಾಡಲಾಗ್ತಾ ಇದೆ. ವನ್ಯ ಪ್ರಾಣಿಗಳ ಉಪಟಳ ನಿಯಂತ್ರಣ ಮಾಡುವಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಪಾತ್ರವಿದ್ದು, ಕೇಂದ್ರದಿಂದ ಹೆಚ್ಚಿನ ಅನುದಾನ ಒದಗಿಸಬೇಕಿದೆ ಎಂದು ಶಾಸಕರು ಒತ್ತಿ ಹೇಳಿದರು. ಇವತ್ತಿನ ಉದ್ದೇಶ ಏನು ಅಂತ ಹೇಳಿದ್ರೆ 3 ಇದೆ. ಮೊದಲನೇದಾಗಿ ಮಾನವ ಪ್ರಾಣಿ ಸಂಘರ್ಷ. ಈ ತಿಂಗಳಲ್ಲೇ 3 ಸಾವಾಗಿರೋದ್ರಿಂದ ಮತ್ತು ಅಲ್ಲಿ ವಿಶೇಷವಾಗಿ ವಿರಾಜಪೇಟೆ ಕ್ಷೇತ್ರದಲ್ಲಾಗಿರುವಂಥದ್ದಕ್ಕೆ ಭಾರತೀಯ ಜನತಾ ಪಕ್ಷದವರು ಪ್ರತಿಭಟನೆಯನ್ನು ಮಾಡಿ, ರಸ್ತೆ ತಡೆಯನ್ನು ಮಾಡಿ, ಧಿಕ್ಕಾರಗಳನ್ನು ಕೂಗಿ, ಅರಣ್ಯ ಸಚಿವರ ಬಗ್ಗೆ ಭಾಳ ಕೇವಲವಾಗಿ ಮಾತಾಡುವಂಥದ್ದನ್ನು ಮಾಡಿ ಸಾವನಲ್ಲಿ ರಾಜಕಾರಣ ಮಾಡುವಂಥದ್ದನ್ನು ಮತ್ತೆ ಮುಂದುವರಿಸಿದ್ದಾರೆ. ಇದೇನು ಹೊಸದೇನಲ್ಲ ಅವ್ರಿಗೆ. ಬಹುಶಃ ಇದನ್ನು ನೋಡಿದಾಗ ಮನಸ್ಸಿಗೆ ಏನು ಅನಿಸ್ತದೆ ಅಂತ ಹೇಳಿದ್ರೆ, ಇವರೇನೋ ಜನ ಸಾಯ್ಲಿಂದ ಕಾಯ್ತಾ ಇದ್ದಾರೇನೋ ಅಂತ ಅನಿಸ್ತಾ ಇದೆ ನನಗೆ. ಯಾಕಂದರೆ ಅಷ್ಟೊಂದು ಕೀಳುಮಟ್ಟದ ರಾಜಕಾರಣಕ್ಕೆ ಇವತ್ತಿವರು ಕೈ ಹಾಕಿದ್ದಾರೆ. ಇವತ್ತದು ಭಾರತೀಯ ಜನತಾ ಪಕ್ಷ ಇರ್ಬೋದು, ಜನತಾದಳದವ್ರು ಇರ್ಬೋದು, ಯಾರೂ ಕೂಡ ಮಾನವ ಆನೆ ಸಂಘರ್ಷ ಅಥವಾ ಮಾನವ ಪ್ರಾಣಿ ಸಂಘರ್ಷ ತಡೆಗಟ್ಟಬಾರ್ದು ಅಂತ ಯಾರೂ ಕೂಡ ಇರಲಿಕ್ಕೆ ಸಾಧ್ಯ ಇಲ್ಲ. ಅದು ನಾನಾಗಿರ್ಬೋದು, ಇನ್ನೊಬ್ಬರಾಗಿರ್ಬೋದು. ಈಗ 20-25 ವರ್ಷ ನಾವು ಶಾಸಕರಾಗಿದ್ದೀವಿ ಅಂತ ಮೊನ್ನೆ ಪ್ರತಿಭಟನೆಯಲ್ಲಿ ಮಾತಾಡ್ತಾ ಅವರೇ ಹೇಳಿದ್ರು. ಏನು ಮಾಡಿದ್ರು ಅವರು 20-25 ವರ್ಷ? ಏನು ಸಾವೇ ಆಗಲಿಲ್ವ? ಇವತ್ತು ನನ್ನ ಹತ್ರ ದಾಖಲೆಗಳಿದೆ, ಯಾವ್ಯಾವ ವರ್ಷದಲ್ಲಿ ಎಷ್ಟೆಷ್ಟು ಜನ ಸತ್ತಿದ್ದಾರೆ ಅಂತ ಹೇಳುವಂಥದ್ದು. ಅವ್ರಿಗೂ ಬಹುಶಃ ನೋವಾಗಿದೆ ಅಂತ ಅನಿಸ್ತದೆ ನನಗೆ. ಅವ್ರು ಶಾಸಕರಾಗಿದ್ದಾಗ ಯಾರು ತೀರ್ಕೊಂಡ್ರೆ ಅದು ಮಾನವ ಪ್ರಾಣಿ ಸಂಘರ್ಷಕ್ಕಾಗಿರ್ಬೋದು, ಬೇರೆ ರೀತಿಯಲ್ಲಿ ಅನಹಿತವಾದಂಥ ಘಟನೆ ನಡೆದಾಗ ಒಬ್ಬ ಜನಪ್ರತಿನಿಧಿ ಅಂದಮೇಲೆ ಖಂಡಿತವಾಗಿ ಮನಸ್ಸಿಗೆ ನೋವಾಗುತ್ತೆ. ಈಗ ಅವ್ರು ಸತ್ತಾಗ ಆ ಸಂದರ್ಭದಲ್ಲಿ ಅವರೇ ಶಾಸಕರು ಇದ್ರಲ್ಲ, ಯಾರು ರಾಜೀನಾಮೆ ಕೊಟ್ಟರಾಗ? ಆವಾಗಿದ್ದಂಥ ಅರಣ್ಯ ಸಚಿವರು ಯಾವ ಝೂ ಅಲ್ಲಿ ಇರಬೇಕು, ಯಾವ ನಿಮ್ಯಾನ್ಸಲ್ಲಿ ಇರಬೇಕು, ಇವರು ಯಾವ್ಯಾವ ಆಸ್ಪತ್ರೆಗಳಲ್ಲಿ ಇರಬೇಕು ಅಂತ ಉತ್ತರ ಕೊಡಬೇಕಲ್ಲ ಅವರು. ಈಗ 2000 ನೋಡಿ, ನಾನು ಓದ್ತೀನಿ ನಿಮಗೆ. 2019-20 ಜಿಲ್ಲೆಯಲ್ಲಿ 6 ಜನ ಸತ್ತಿದ್ದಾರೆ. ಯಾರಿದ್ರಾಗ? ಸರ್ಕಾರ ಯಾರ್ದಿತ್ತು? ಯಾರು ಅರಣ್ಯ ಸಚಿವರು ಇತ್ತು? ರಾಜೀನಾಮೆ ಕೊಟ್ರಾ? ಅಲ್ಲ ಝೂಗೆ ಹೋದ್ರಾ? ಅಲ್ಲ ಆಸ್ಪತ್ರೆಗೆ ಹೋದ್ರಾ? 2020-21 13 ಜನ ಸತ್ತಿದ್ದಾರೆ. ಇವರೇ ಇದ್ರಲ್ಲ. ಇವರೇನು ಹೋಗಿ ಆನೆ ಮುಂದೆ ನಿಂತ್ಕೊಂಡ್ಬಿಟ್ರ? ಇವರು 2021-22ಕ್ಕೆ 15 ಜನ ಸತ್ತಿದ್ದಾರೆ. 22-23 10 ಜನ ಸತ್ತಿದ್ದಾರೆ. 23-24 15 ಜನ ಸತ್ತಿದ್ದಾರೆ. 24-25 8 ಜನ ಸತ್ತಿದ್ದಾರೆ. ಈ ವರ್ಷ ಕೊನೆ ಅಂದರೆ ಈ ಏಪ್ರಿಲ್ವರೆಗೂ 12 ಜನ ಸತ್ತಿದ್ದಾರೆ. ದೊಡ್ಡ ಇಲ್ಲಿ ಹುದ್ದೆಯಲ್ಲಿದ್ದಂಥವ್ರು ಈ ರೀತಿಯಾಗಿ ಮಾತಾಡೋದು. ಅವರು ಸಿದ್ದಾಪುರದಲ್ಲಿ ಹೆಣ ತೆಗಿಯೋಕ್ಕೆ ಬಿಡಬಾರ್ದು, ಹೆಣ ರಸ್ತೆಯಲ್ಲೇ ಇಟ್ಕೊಂಡು ಪ್ರತಿಭಟನೆ ಮಾಡಬೇಕು ಅಂತ ಹೇಳಿ ಚರ್ಚೆ ಮಾಡ್ತಾರೆ ಅಂತ ಹೇಳಿದ್ರೆ ಎಲ್ಲಿಗೆ ಬಂದು ತಲುಪ್ತು? ಅದರಿಂದ ನಾನು ನೇರವಾಗಿ ಅವ್ರಿಗೆ ಪ್ರಶ್ನೆ ಮಾಡಲಿಕ್ಕೆ ಬಯಸ್ತಾ ಇದ್ದೀನಿ.
ಈಗ ಇದು ಬರೀ 2014ರಿಂದ ಇದೆ ನನ್ನ ಹತ್ರ. ಪ್ರತಿ ವರ್ಷ ಆಗಿರುವಂಥ ಸಾವಿಗೆ ಇವರು ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ ಮತ್ತು ಇವರು ಸರ್ಕಾರ ಇದ್ದು ಇವರು ಅರಣ್ಯ ಸಚಿವರಿದ್ದಂಥ ಸಂದರ್ಭದಲ್ಲಿ ಇವರು ಏನು ಮಾಡಿದರು ಅಂತ ದಯವಿಟ್ಟು ಜನರಿಗೆ ಸ್ಪಷ್ಟಪಡಿಸಲಿ. ಅವ್ರು ಏನು ಮಾಡಿದ್ದಾರೆ ಅದನ್ನೇ ನಾವು ಕೂಡ ಮಾಡಲಿಕ್ಕೆ ಸಿದ್ಧರಾಗಿದ್ದೀವಿ. ಬೆಟ್ಟತ್ತೂರಿನಲ್ಲಿ ಇಡೀ ರಾಷ್ಟ್ರೀಯ ಹೆದ್ದಾರಿ ಅದನ್ನು ತಡೆದು ಎಲ್ಲ ರೀತಿಯಾದ ವಾಹನ ಸಂಚಾರಕ್ಕೆ ತಡೆಗಟ್ಟಿ ಏನು ಸಾಧಿಸ್ತೀರಿ ಇವರು? ಏನು ಜನ ಮೆಚ್ತಾರಾ? ಮತ ಹೆಚ್ಚಾಗ್ತಾರಾ? ಮುಂದೆ ಚುನಾವಣೆಯಲ್ಲಿ ಗೆದ್ದುಬಿಡ್ತಾರ ಅಂತನಾ? ಪ್ರಾಜೆಕ್ಟ್ ಎಲಿಫೆಂಟ್ ಮತ್ತು ಪ್ರಾಜೆಕ್ಟ್ ಟೈಗರ್ ಅಂತ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಇರುವಂಥ ಒಂದು ಯೋಜನೆ ಇದೆ, ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್. ಇದು ಬಂದು ಹಲವಾರು ವರ್ಷಗಳಾಗಿದೆ. ಇವತ್ತುವರೆಗೂ ಈ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮಿಂದ ಮ್ಯಾನ್ ಆ್ಯನಿಮಲ್ ಕಾನ್ಫ್ಲಿಕ್ಟ್ಗೆ ಕಳೆದ 12 ವರ್ಷದಲ್ಲಿ ಕೇಂದ್ರ ಸರ್ಕಾರ ಕರ್ನಾಟಕ ರಾಜ್ಯಕ್ಕೆ ಎಷ್ಟು ಹಣ ಕೊಟ್ಟಿದ್ದಾರೆ ಅಂತ ದಯವಿಟ್ಟು ಒಂದು ದಾಖಲೆಯನ್ನು ಬಿಡುಗಡೆ ಮಾಡಿ ಅಂಥೇಳಿ ನಾನು ಮಾನ್ಯ ಮಾಜಿ ಶಾಸಕರಿಗೆ, ಮಾಜಿ ಸಚಿವರು, ಮಾಜಿ ಸಭಾಧ್ಯಕ್ಷರಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಪ್ರಾಜೆಕ್ಟ್ ಟೈಗರ್ ಎರಡೂ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್. ಇದರಲ್ಲಿ ಭಾಳ ದೊಡ್ಡ ಪ್ರಮಾಣದ ಹಣವನ್ನು ಕಳೆದ 5 ವರ್ಷದಿಂದ ಕೇರಳ ರಾಜ್ಯಕ್ಕೆ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರ. ಮ್ಯಾನ್ ಆ್ಯನಿಮಲ್ ಕಾನ್ಫ್ಲಿಕ್ಟ್ನ ತಡೆಗಟ್ಟಲಿಕ್ಕೋಸ್ಕರ ಕೇರಳ ರಾಜ್ಯಕ್ಕೆ ಕೊಟ್ಟಿದ್ದಾರೆ. ಕರ್ನಾಟಕಕ್ಕೆ ಎಷ್ಟು ತಂದಿದ್ದೀರಿ ಸ್ವಾಮಿ ತಾವು ಮಹಾನುಭಾವರು ಅಂತ ತಾವು ದಯವಿಟ್ಟು ಜನರ ಮುಂದೆ ಹೇಳಿ. ಇಲ್ಲ ಅಂದರೆ ನಿಮ್ಮ ಕೇಂದ್ರ ಸಚಿವರು ಏನು ಮಾಡಬೇಕು ಅಂತ ನೀವೇ ಹೇಳಿ. ಇದು ನೇರವಾಗಿ ನಾನು ಮೊನ್ನೆ ಪ್ರತಿಭಟನೆಯಲ್ಲಿ 2 ಸರಿ ಭಾಗವಹಿಸಿದಂಥವ್ರು ನಾನು ಪ್ರಶ್ನೆ ಕೇಳಲಿಕ್ಕೆ ಬಯಸ್ತೀನಿ. ನನಗೆ ಇರುವಂಥ ಮಾಹಿತಿ ಪ್ರಕಾರ 290 ಕೋಟಿ ರೂಪಾಯಿಯನ್ನು ಮೀಸಲಿಟ್ಟಿದ್ದಾರೆ. ಪ್ರಾಜೆಕ್ಟ್ ಎಲಿಫೆಂಟ್ 290 crores ಮೀಸಲಿಟ್ಟಿದ್ದಾರೆ. ಕಳೆದ 2 ವಾರ ಹಿಂದೆ ನಡೆದಂಥ ಒಂದು ಸಂಸದೀಯ ಸಭೆಯಲ್ಲಿ, ಅಂದರೆ ಪಾರ್ಲಿಮೆಂಟ್ರಿ ಕಮಿಟಿ ಮೀಟಿಂಗ್ನಲ್ಲಿ ಚರ್ಚೆ ಆಗಿ ಈ ಹಣ ಸಾಲದಿಲ್ಲ, ಇನ್ನು ಹೆಚ್ಚು ಹಣ ಬಿಡುಗಡೆ ಮಾಡಬೇಕು ಅಂಥೇಳಿ ಸಲಹೆಯನ್ನು ಕೊಟ್ಟಿದ್ದಾರೆ. ಆದರೆ ಈ 290 ಕೋಟಿ ರೂಪಾಯಲ್ಲಿ 1 ರೂಪಾಯಿನಾರು ಕೂಡ ತಾವು ಪರಿಹಾರಕ್ಕಾಗಲಿ ಅಥವಾ ಮಾನವ ಪ್ರಾಣಿ ಸಂಘರ್ಷನ ತಡೆಗಟ್ಟಲಿಕ್ಕೆ ಕಂದಕಗಳಿಗಾಗಲಿ, ಬ್ಯಾರಿಕೇಡ್ಗಳಾಗಲಿ, ಸೋಲಾರ್ಗಾಗಲಿ ಅಥವಾ ಕ್ಯಾಪ್ಚರ್ಗಾಗಲಿ ಕೊಟ್ಟಿದ್ದೀರಾ ಕೇಂದ್ರ ಸರ್ಕಾರದವರು? ಅಂದರೆ ನಿಮ್ಮ ಮೇಲೆ ಯಾವುದೇ ಹೊಣೆಗಾರಿಕೆ ಇಲ್ಲ ಅಂತ ತಾವು ತೀರ್ಮಾನ ತಗೊಂಡಿದ್ದೀರಿ, ಯಾಕಂದರೆ ನಿಮ್ಮ ಪಕ್ಷ ಆಡಳಿತದಲ್ಲಿದೆ ಅಂತ. ಈಗ ನಾನು ಹೇಳುವಂಥದ್ದು ಭಾಳ ಸ್ಪಷ್ಟ, ಕೇಂದ್ರ ಸರ್ಕಾರ ಯಾವುದೇ ರೀತಿಯಾಗಿ ಸ್ಪಂದನೆಯನ್ನು ಕೊಟ್ಟಿಲ್ಲ. ಕೊಡಗು ಇವತ್ತು ತತ್ತರಿಸ್ತಾ ಇದೆ. 25 ವರ್ಷಗಳಿಂದ ಭಾರತೀಯ ಜನತಾ ಪಕ್ಷಕ್ಕೆ ಆಶೀರ್ವಾದ ಮಾಡಿರುವಂಥ ಜನರ ಕಷ್ಟಕ್ಕೆ, ಸಂಕಷ್ಟಕ್ಕೆ ಒಂದೇ ಒಂದು ಪೈಸೆ ಕೂಡ ಕೇಂದ್ರ ಸರ್ಕಾರದಿಂದ ಇದಕ್ಕೆ ಪರಿಹಾರವಾಗಿ ಬಂದಿಲ್ಲ. ಈ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಬಂದಿಲ್ಲ, ಇದನ್ನು ತಡೆಗಟ್ಟಲಿಕ್ಕೆ ಬಂದಿಲ್ಲ. ಇದನ್ನು ಎಲ್ಲೂ ಸಂಸತ್ನಲ್ಲಿ ಒಬ್ಬರು ಕೂಡ ಇದನ್ನು ಪ್ರಸ್ತಾವನೆಯನ್ನು ಕೂಡ ಮಾಡಿಲ್ಲ ಇವತ್ತು. ಸೊ ಎಷ್ಟು ಮಟ್ಟಕ್ಕೆ ಇದು ರಾಜಕಾರಣಕ್ಕೆ ಸೀಮಿತವಾಗಿದೆ ಇವ್ರಿಗೆ ಅಂತ ಹೇಳಿದ್ರೆ ಇದು ನೇರವಾದಂಥ ಉದಾಹರಣೆ. ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಜಿಲ್ಲಾಧ್ಯಕ್ಷ ಧರ್ಮಜ ಉತ್ತಪ್ಪ, ಕ್ರೀಡಾ ಪ್ರಾಧಿಕಾರದ ಉಪಾಧ್ಯಕ್ಷರಾದ ಅರುಣ್ ಮಾಚಯ್ಯ, ವಿಧಾನ ಪರಿಷತ್ನ ಮಾಜಿ ಸದಸ್ಯರಾದ ವೀಣಾ ಅಚ್ಚಯ್ಯ, ಪ್ರಮುಖರಾದ ಕೊಲ್ಯದ ಗಿರೀಶ್, ಟಿಪಿ ರಮೇಶ್, ತೆಂದಿರ ಮೈನಾ, ಸೂರಜ್ ಹೊಸೂರ್, ಇಸ್ಮಾಯಿಲ್ ಪಾಲ್ಗೊಂಡಿದ್ದರು. ಮಡಿಕೇರಿ ತಾಲೂಕಿನ ಬೆಟ್ಟಗೇರಿಯ ಉದಯ ವಿದ್ಯಾಸಂಸ್ಥೆಯ ಆಡಳಿತ ಮಂಡಳಿಯು 10ನೇ ತರಗತಿ ಪರೀಕ್ಷೆ ಬರೆಯಲು ವಂಚಿತರಾದ 2 ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಬರೆಯಲು ವ್ಯವಸ್ಥೆ ಮಾಡಿದೆ. ಅಲ್ಲದೆ ನ್ಯಾಯಾಲಯದ ಆದೇಶ ಉಲ್ಲಂಘಿಸಿದ ಶಿಕ್ಷಣ ಇಲಾಖೆ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮಕ್ಕೆ ಮುಂದಾಗಿದೆ ಎಂದು ಉದಯ ವಿದ್ಯಾಸಂಸ್ಥೆಯ ಆಡಳಿತ ಮಂಡಳಿ ಅಧ್ಯಕ್ಷ ತಳೂರು ಎ ಕಿಶೋರ್ ಕುಮಾರ್ ತಿಳಿಸಿದ್ದಾರೆ. ಶಿಕ್ಷಣ ಇಲಾಖೆಯ ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತು 2 ವಿದ್ಯಾರ್ಥಿಗಳಿಗೆ ಪ್ರವೇಶ ಪತ್ರವನ್ನು ನಿರಾಕರಣೆ ಮಾಡಿರುವುದರ ಬಗ್ಗೆ ಸಂಬಂಧಪಟ್ಟ ಶಿಕ್ಷಣ ಇಲಾಖೆಯ ಹಿರಿಯ ಅಧಿಕಾರಿಗಳಿಗೆ ಪತ್ರವನ್ನು ಬರೆಯಲಾಗಿದೆ. ಅಲ್ಲದೆ ಉಚ್ಚ ನ್ಯಾಯಾಲಯ ಆದೇಶ ನೀಡಿದರೂ ಯಾವುದೇ ಕ್ರಮ ಕೈಗೊಳ್ಳದ ಕುರಿತು ಮುಂದೆ ನ್ಯಾಯಾಲಯದಲ್ಲಿ ಮೊಕದ್ದಮೆ ದಾಖಲು ಮಾಡಲಾಗುವುದು. ಆಡಳಿತ ಮಂಡಳಿಯು ಈಗಾಗಲೇ 2 ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಬರೆಯಲು ವ್ಯವಸ್ಥೆ ಮಾಡಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಕೊಡಗು ಕಲಾವಿದರ ಸಂಘದ ವತಿಯಿಂದ ಕನ್ನಡ ಚಿತ್ರರಂಗದ ಖ್ಯಾತ ನಿರ್ದೇಶಕ, ನಟ ಹಾಗೂ ಕೊಡವ ಧಾರಾವಾಹಿಗಳ ನಿರ್ದೇಶಕ ದಿವಂಗತ ಎ.ಟಿ. ರಘು ಅವರ ಮೊದಲ ವರ್ಷದ ಪುಣ್ಯಸ್ಮರಣೆ ಕಾರ್ಯಕ್ರಮ ವಿರಾಜಪೇಟೆಯಲ್ಲಿ ಭಾವಪೂರ್ಣವಾಗಿ ನೆರವೇರಿತು.
ನಗರದ ಕೆಕೆ ಗ್ರೂಪ್ಸ್ ಸಭಾಂಗಣದಲ್ಲಿ ಕೊಡಗು ಕಲಾವಿದರ ಸಂಘದ ಅಧ್ಯಕ್ಷ ಕೊಟ್ಟಗತ್ತಿರ ಪ್ರಕಾಶ್ ಕಾರ್ಯಪ್ಪ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಿನಿಮಾ ತಂತ್ರಜ್ಞ ಸುರೇಶ್ ಪಿ ಹುಲಿಕೇರಿ ಅವರು ರಚಿಸಿರುವ ಎಟಿ ರಘು ಅವರ ಸಿನಿ ಪಯಣದ ಹೆಬ್ಬುಲಿ ಎಂಬ ಪುಸ್ತಕವನ್ನು ಬಿಡುಗಡೆ ಮಾಡಲಾಯಿತು. ಲೇಖಕಿ ಉಳುವಂಗಡ ಕಾವೇರಿ ಉದಯ ಅವರು ರಚನೆ ಮಾಡಿರುವ ಎಟಿ ರಘು ಸ್ಮರಣಾರ್ಥ ಸಾಹಿತ್ಯವೊಂದ ಟಿ.ಡಿ. ಮೋಹನ್ ಅವರು ಗಾಯನ ರೂಪದಲ್ಲಿ ಪ್ರಸ್ತುತಪಡಿಸಿದರು. ತಂದೆಯ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಮಾತನಾಡಿದ ಎಟಿ ರಘು ಅವರ ಪುತ್ರಿ ಬಯವಂಡ ಬೀನು ಸಚಿನ್ ವ್ಯಕ್ತಿ ಜೀವಂತವಾಗಿರುವಾಗ ವ್ಯಕ್ತಿತ್ವದ ಮಹತ್ವ ತಿಳಿಯುವುದಿಲ್ಲ. ಆದರೆ ಅಗಲಿಕೆಯ ಬಳಿಕ ಮಹತ್ವ ಭಾವಪೂರ್ಣವಾಗುತ್ತೆ. ಕೊಡಗು ಕಲಾವಿದರ ಸಂಘದ ಕಲಾವಿದರಿಂದ ದೊರೆತ ಪ್ರೀತಿ ಗೌರವಕ್ಕೆ ತಾನು ಸದಾ ಚಿರಋಣಿಯಾಗಿರುತ್ತೇನೆ ಎಂದರು. ಸಿನಿಮಾ ತಂತ್ರಜ್ಞ ಸುರೇಶ್ ಪಿ ಹುಲಿಕೇರಿ ಮಾತನಾಡಿ ಹಿರಿಯರಾದ ಎಟಿ ರಘು ಅವರೊಂದಿಗಿನ ಕಳೆದ 12 ವರ್ಷಗಳ ಒಡನಾಟವನ್ನು ಅವಿಸ್ಮರಣೀಯವೆಂದರು. ಕಲಾವಿದರಾದ ನೆರವಂಡ ಉಮೇಶ್, ಪುಗ್ಗೇರ ಆಕಾಶ್, ಅಲ್ಲಾರಂಡ ವಿಠಲ್ ನಂಜಪ್ಪ, ಚೆರುವಾಳಂಡ ಸುಜಲಾ ನಾಣಯ್ಯ ಹಾಗೂ ತಾತಂಡ ಪ್ರಭಾ ನಾಣಯ್ಯ ಅವರು ಎಟಿ ರಘು ಅವರ ವ್ಯಕ್ತಿತ್ವ ಮತ್ತು ಸಾಧನೆಗಳನ್ನು ನೆನಪಿಸಿಕೊಂಡರು. ಕಾರ್ಯಕ್ರಮದಲ್ಲಿ ಉಳುವಂಗಡ ಕಾವೇರಿ ಉದಯ ಕವನ ವಾಚನ ಮಾಡಿದರು. ತಾತಂಡ ಶ್ರೇಯಾ ಬೋಪಣ್ಣ ಅವರು ಭರತನಾಟ್ಯದ ಮೂಲಕ ಗಮನ ಸೆಳೆದರು. ಇದೇ ಸಂದರ್ಭ ಕೊಡಗು ಕಲಾವಿದರ ಸಂಘವನ್ನು ಪುನರ್ ರಚನೆ ಮಾಡಲಾಗಿದ್ದು, ನೂತನ ಅಧ್ಯಕ್ಷರಾಗಿ ವಾಂಚಿರ ವಿಠಲ್ ನಾಣಯ್ಯ, ಕಾರ್ಯದರ್ಶಿಯಾಗಿ ಕಬ್ಬಚ್ಚಿರ ರಶ್ಮಿ ಕಾರ್ಯಪ್ಪ ಹಾಗೂ ಸಹ ಕಾರ್ಯದರ್ಶಿಯಾಗಿ ಮಲ್ಲಮಾಡ ಶ್ಯಾಮಲಾ ಸುನಿಲ್ ಅವರನ್ನ ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು. ವಿರಾಜಪೇಟೆಯಲ್ಲಿ ಪ್ರಥಮ ಬಾರಿಗೆ ಏಪ್ರಿಲ್ 2ರಂದು ಅದ್ದೂರಿ ಹನುಮ ಜಯಂತಿ ಮಹೋತ್ಸವ ಆಚರಿಸಲಾಗ್ತಾ ಇದ್ದು, ಈ ಸಂಬಂಧ ವಿರಾಜಪೇಟೆ ನಗರದಲ್ಲಿ ಅದ್ದೂರಿ ಶೋಭಾಯಾತ್ರೆ ಹಾಗೂ ಸಭಾ ಕಾರ್ಯಕ್ರಮ ನಡೆಯಲಿದೆ ಎಂದು ಹನುಮ ಜಯಂತಿ ಆಯೋಜನಾ ಸಮಿತಿ ಅಧ್ಯಕ್ಷ ಅಂಜಪರವಂಡ ಅನಿಲ್ ಮಂದಣ್ಣ ಹೇಳಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅತ್ಯಂತ ವಿಜೃಂಭಣೆಯಿಂದ ಹನುಮ ಜಯಂತಿಯನ್ನು ಆಚರಿಸಲು ಸಮಿತಿ ವತಿಯಿಂದ ತೀರ್ಮಾನಿಸಲಾಗಿದ್ದು, ಕಾರ್ಯಕ್ರಮಕ್ಕೆ ಮಂಗಳೂರಿನ ಗುರುಪುರದಲ್ಲಿರುವ ವಜ್ರದೇಹಿ ಮಠದ ರಾಜಶೇಖರಾನಂದ ಸ್ವಾಮೀಜಿಗಳು ಹಾಗೂ ಖ್ಯಾತ ವಾಗ್ಮಿ ಶರಣ್ ಪಂಪ್ವೆಲ್ ಆಗಮಿಸಲಿದ್ದಾರೆ. ಹನುಮ ಜಯಂತಿ ಕಾರ್ಯಕ್ರಮ ಜಿಲ್ಲಾ ಮಟ್ಟದಾಗಿದ್ದು, ಹನುಮ ಭಕ್ತರು, ಹಿಂದೂ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತಾಗಬೇಕೆಂದರು. ನಾನು ಅಂಜಪರವಂಡ ಅನಿಲ್ ಮಂದಣ್ಣ, ಹನುಮ ಜಯಂತಿ ಆಯೋಜನಾ ಸಮಿತಿ ಅಧ್ಯಕ್ಷನಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ. ನಮ್ಮ ಸಮಿತಿ ವತಿಯಿಂದ ಇದೇ ತಾರೀಕು ಅಂದರೆ ಬರೋ ತಿಂಗಳು ಏಪ್ರಿಲ್ 2ರಂದು ಹನುಮ ಜಯಂತಿಯನ್ನು ವಿರಾಜಪೇಟೆ ನಗರದಲ್ಲಿ ಆಯೋಜಿಸಲು ತೀರ್ಮಾನಿಸಿದ್ದು, ಅತಿ ವಿಜೃಂಭಣೆಯಿಂದ ಮಾಡಬೇಕು ಅಂತ ನಮ್ಮ ಸಮಿತಿಗಳು ತೀರ್ಮಾನಿಸಿದೆ. ಆದುದರಿಂದ ಇದು ನಗರಕ್ಕೆ ಸೀಮಿತವಾದ ಕಾರ್ಯಕ್ರಮ ಅಲ್ಲ, ಜಿಲ್ಲೆಗೆ ಸೀಮಿತವಾದ ಕಾರ್ಯಕ್ರಮ. ಜಿಲ್ಲೆಯ ಎಲ್ಲ ಕಡೆಯಿಂದ ಹನುಮ ಭಕ್ತರು ಹಾಗೂ ಹಿಂದೂ ಬಾಂಧವರು ಅತಿ ಹೆಚ್ಚು ಜನ ಬಂದು ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲೆಲ್ಲ ವಿನಂತಿಸುತ್ತೀನಿ. ಈ ಕಾರ್ಯಕ್ರಮವು ಏಪ್ರಿಲ್ 2ರಂದು ಬಾಲಾಂಜನೇಯ ಅಪ್ಪಾಯಸ್ವಾಮಿ ರಸ್ತೆಯಿಂದ ಉತ್ಸವ ಮೂರ್ತಿಯೊಂದಿಗೆ ಹೊರಡಲಿದೆ 3 ಗಂಟೆಗೆ. ಅದು ಹೊರಟು ವೀರಾಂಜನೇಯ ಚಿಕ್ಕಪೇಟೆ ಅಲ್ಲಿ ತಲುಪಿ ಅಲ್ಲಿ ಒಂದು ಪೂಜೆ ಸಲ್ಲಿಸಿ ನಂತರ ಚರ್ಚ್ ಸ್ಟ್ರೀಟ್ ಇಂದ ಡಕ್ನಿಮರ ಬಂದು ಮಾರಿಯಮ್ಮ ಗುಡಿಯಲ್ಲಿ ಒಂದು ಪೂಜೆ ಸಲ್ಲಿಸಿ ಅಲ್ಲಿಂದ ಬೃಹತ್ ಸಮಾವೇಶ ಹೊರಡಲಿದೆ. ಇದಕ್ಕೆ ಎಲ್ಲರೂ ಸಹಕರಿಸಬೇಕು. ಹಾಗೆ ಈ ಕಾರ್ಯಕ್ರಮದಲ್ಲಿ ನಾನಾ ಥರದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರುತ್ತೆ. ನಮ್ಮ ಸಮಿತಿಯ ಅಂದಾಜು ಪಟ್ಟಿದ ಪ್ರಕಾರ ಒಂದು 7ರಿಂದ 8 ಸಾವಿರ ಜನ ಸೇರಬೇಕು ಅಂತ ನಾವು ಸಮೀಕ್ಷೆ ಮಾಡಿದ್ದೀವಿ. ಅದಕ್ಕೆ ತಮ್ಮಗಳ ಸಹಕಾರ ಅತಿ ಮುಖ್ಯ. ದಯವಿಟ್ಟು ಎಲ್ಲರೂ ಆಚರಿಸ್ತಿದ್ದೀವಿ. ಈಗಾಗಲೇ ತಿಥಿಮತಿ ಹಾಗೂ ನಮ್ಮ ಜಿಲ್ಲೆಯಲ್ಲಿ ತಿಥಿಮತಿ ಹಾಗೂ ಕುಶಾಲನಗರ ಆಯೋಜಿಸುತ್ತಿದ್ದರು. ಆದರೆ ಅದು ಹನುಮ ಉತ್ಸವ ಅಂತ ಮಾಡ್ತಿದ್ರು. ಈಗ ನಮ್ಮ ಜಿಲ್ಲೆ ಪ್ರಥಮ ಬಾರಿಗೆ ಹನುಮ ಜಯಂತಿ ಆಚರಿಸುತ್ತಿದ್ದೀವಿ. ಅದರಿಂದ ಜಿಲ್ಲೆಯ ಎಲ್ಲ ಹಿಂದೂ ಬಾಂಧವರು ಬಂದು ಸೇರಿ ಇದನ್ನು ಯಶಸ್ವಿ ಮಾಡಿಕೊಡಬೇಕು ಅಂತ ಕೇಳ್ತೀನಿ. ಹಾಗೆ ನಾನಾ ರೀತಿಯ ಕಾರ್ಯಕ್ರಮಗಳಿವೆ. ಅದರಲ್ಲಿ ಬೆಳ್ಳಿ ರಥದಲ್ಲಿ ನಮ್ಮ ಉತ್ಸವ ಮೂರ್ತಿ ಹೊರಡುತ್ತೆ. ಅದರ ಜೊತೆ ಶಬ್ದಚಿತ್ರಗಳು, ಚಂಡೆ, ಭಜನಾ ಕುಣಿತ, ವೇಷಧಾರಿಗಳು, ವಾಲಗ ಇತ್ಯಾದಿ ಇರುತ್ತದೆ. 7 ಗಂಟೆಗೆ ತಾಲೂಕು ಮೈದಾನದಲ್ಲಿ ಸಭಾ ಕಾರ್ಯಕ್ರಮ ಇದೆ. ಮುಖ್ಯ ಅತಿಥಿಗಳಾಗಿ ಶರಣ್ ಪಂಪೇಲ್ ಹಾಗೂ ಶ್ರೀ ರಾಜಶೇಖರಾನಂದ ಸ್ವಾಮೀಜಿಯವರು ಆಗಮಿಸಲಿದ್ದಾರೆ. ಹನುಮ ಜಯಂತಿ ಆಯೋಜನಾ ಸಮಿತಿಯ ಕಾರ್ಯದರ್ಶಿ ಕೂತಂಡ ಸಚಿನ್ ಮಾತನಾಡಿ, ಹನುಮ ಜಯಂತಿಗೆ ಅಂದಾಜು 7ರಿಂದ 8 ಸಾವಿರ ಮಂದಿ ಸೇರುವ ನಿರೀಕ್ಷೆ ಇದೆ. ಹನುಮ ಜಯಂತಿ ಆಚರಣೆ ಹೆಚ್ಚು ಗಮನ ಸೆಳೀತಾ ಇದೆ ಎಂದರು. ವಿರಾಜಪೇಟೆ ನಗರದ ಕೂತಂಡ ಸಚಿನ್ ಅಂತ ಮಾತಾಡೋದು. ಈಗಾಗಲೇ ನಮ್ಮ ಅಧ್ಯಕ್ಷರಾದ ಅಂಜಪರವಂಡ ಅನಿಲ್ ನಮ್ಮ ಹನುಮಾನ್ ಜಯಂತಿ ಬಗ್ಗೆ ಎಲ್ಲ ವಿಚಾರಗಳನ್ನು ಹೇಳಿದ್ದಾರೆ. ಹೀಗೆ ಅವರು ಹೇಳಿದ ಪ್ರಕಾರ ನಗರದ ಅಲ್ಲಿ ಪ್ರತಿಯೊಂದು ಭಾಗದಲ್ಲಿ ನಗರ ಅಲಂಕಾರವೂ ಇರುತ್ತದೆ, ಹುಲಿವೇಷ ಕುಣಿತನೂ ಕೂಡ ಇರುತ್ತದೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರುತ್ತೆ. ಸಭಾ ಕಾರ್ಯಕ್ರಮಗಳು ಆದ ಮೇಲೆ ಭಾಷಣಕಾರರು ಭಾಷಣ ಆದಮೇಲೆ
ಅನ್ನ ಸಂಪರ್ಣೆ ಕೂಡ ಇದೆ. ಅದೆಲ್ಲ ನಮ್ಮ ಹಿಂದೂ ಬಾಂಧವರು ಸೇವಿಸಿ ನಮ್ಮ ಹಿಂದೂ ಕಾರ್ಯಕ್ರಮವನ್ನು ಅತಿ ಹೆಚ್ಚು ವಿಜೃಂಭಣೆಯಿಂದ ನಡೆಸಿಕೊಡಬೇಕಾಗಿ ಎನಿಸುತ್ತೇನೆ. ಇದು ಬರೀ ನಮ್ಮ ಕಾರ್ಯಕ್ರಮ ಅಲ್ಲ, ನಾವೆಲ್ಲ ಒಂದು ಅಂತ ಹೇಳುತ್ತಾ ಪ್ರತಿಯೊಬ್ಬ ಹಿಂದೂಗೆ ಒಂದು ಮನವಿ ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಈ ಕಾರ್ಯಕ್ರಮಕ್ಕೆ ಸೇರಿ ನಮ್ಮ ಈ ಹನುಮಾನ್ ಜಯಂತಿಯನ್ನು ಯಶಸ್ವಿ ಮತ್ತು ಹನುಮ ಜಯಂತಿ ಭಕ್ತರು ಯಾವ ರೀತಿ ನಮ್ಮ ಹಿಂದೂ ಸಂಗಮಕ್ಕೆ ಸಹಕಾರ ಕೊಟ್ಟಿದ್ದಾರೆ, ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸೇರಿ ಪ್ರಚಾರವನ್ನು ಮಾಡಿ ಸೇರಿ ನಮ್ಮ ಒಂದು ಹಿಂದುತ್ವವನ್ನು ಮತ್ತಷ್ಟು ಒಗ್ಗೂಡಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇನೆ. ಸಮಿತಿ ಸದಸ್ಯ ಬಿಜಿ ಸಾಯಿನಾಥ್, ವಿರಾಜಪೇಟೆ ನಗರದ ಹನುಮ ಜಯಂತಿ ಆಯೋಜನಾ ಸಮಿತಿಯ ಸಾಮಾಜಿಕ ಜಾಲತಾಣದ ಶಿನೋಜ್, ಜಂಟಿ ಕಾರ್ಯದರ್ಶಿ ಪ್ರದೀಪ್ ರೈ, ಉಪಾಧ್ಯಕ್ಷರಾದ ಶಾನ್ ಚಂಗಪ್ಪ ಮತ್ತಿತರರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಒಂದು ತಿಂಗಳ ಕಠಿಣ ವ್ರತಾಚರಣೆಯ ಬಳಿಕ ಮುಸಲ್ಮಾನ ಬಾಂಧವರು ನಾಪೋಕ್ಲುವಿನ ವಿವಿಧ ಮಸೀದಿಗಳಲ್ಲಿ ಈದ್ ಉಲ್ ಫಿತರ್ ರಂಜಾನ್ ಹಬ್ಬವನ್ನು ಸಂಭ್ರಮ ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡಿದರು. ನಾಪೋಕ್ಲು ಬಳಿಯ ಹಳೆ ತಾಲೂಕಿನ ಬದ್ರಿಯಾ ಜುಮಾ ಮಸೀದಿ, ನಾಪೋಕ್ಲುವಿನ ತೌಹೀದ್ ಜುಮಾ ಮಸೀದಿ, ಮದೀನಾ ಜುಮಾ ಮಸೀದಿ, ಚೆರಿಯ ಪರಮುವಿನ ಮೊಹಿಯುದ್ದೀನ್ ಜುಮಾ ಮಸೀದಿ, ಕೊಳಕೇರಿ ಜುಮಾ ಮಸೀದಿ, ಎಮ್ಮೆಮಾಡು ಜುಮಾ ಮಸೀದಿ, ಪಡಿಯಾಣಿ ಜುಮಾ ಮಸೀದಿ, ಕುಂಜಿಲ ಬದ್ರಿಯಾ ಜುಮಾ ಮಸೀದಿ, ಕಲ್ಲುಮಟ್ಟೆ ಜುಮಾ ಮಸೀದಿ, ಕೊಟ್ಟಮುಡಿ ಜುಮಾ ಮಸೀದಿ, ಆಜಾದ್ ನಗರ ಜುಮಾ ಮಸೀದಿ ಸೇರಿದಂತೆ ನಾಪೋಕ್ಲು ವಿಭಾಗದ ವಿವಿಧ ಮಸೀದಿಗಳಲ್ಲಿ ಆಯಾ ಮಸೀದಿಗಳ ಖತೀಬರ ನೇತೃತ್ವದಲ್ಲಿ ಈದ್ ಉಲ್ ಫಿತರ್ ಸಾಮೂಹಿಕ ನಮಾಜ್ ನಿರ್ವಹಿಸಲಾಯಿತು. ಈದ್ ಉಲ್ ಫಿತರ್ ಹಬ್ಬವು ಪರಸ್ಪರ ಶಾಂತಿ, ಸೌಹಾರ್ದತೆ, ಸಹಬಾಳ್ವೆಯನ್ನ ಸಾರುವ ಹಬ್ಬವಾಗಿದೆ. ಪ್ರವಾದಿ ಮುಹಮ್ಮದ್ ಪೈಗಂಬರ್ ಅವರ ಸಂದೇಶದಂತೆ ನಾಡಿನಲ್ಲಿ ಎಲ್ಲ ಧರ್ಮದವರೊಂದಿಗೆ ಸೌಹಾರ್ದತೆಯಿಂದ ಬೆಳೆಸಿ ಐಕ್ಯತೆಯಿಂದ ಜೀವನ ನಡೆಸಬೇಕೆಂದು ಆಯಾ ಮಸೀದಿಗಳ ಧರ್ಮಗುರುಗಳು ಈದ್ ಸಂದೇಶವನ್ನು ಸಾರಿದ್ರು. ಸಾಮೂಹಿಕ ಈದ್ ಉಲ್ ಫಿತರ್ ನಮಾಜ್ನ ಬಳಿಕ ನಾಡಿನ ಸುಭಿಕ್ಷೆಗಾಗಿ ಹಾಗೂ ನಾಡಿನಲ್ಲಿ ಮರಣ ಹೊಂದಿದವರಿಗಾಗಿ ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸಲಾಯಿತು. ಬಳಿಕ ಎಲ್ಲರೂ ಸಿಹಿ ಹಂಚಿ ಪರಸ್ಪರ ಹಬ್ಬದ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಂಡರು. ഹൃദയങ്ങൾ ശുദ്ധിയുള്ള യഥാർത്ഥ അൽ മുഅ്മിൻ എന്ന് മാറാവട്ടെ. ആമീൻ. ಪವಿತ್ರವಾದ ಒಂದು ತಿಂಗಳ ಉಪವಾಸ, ಪ್ರಾರ್ಥನೆ ಮತ್ತು ಶಿಸ್ತಿನ ಜೀವನದ ನಂತರ ಇಂದು ನಾವು ಈ ಸಂಭ್ರಮದ ದಿನವನ್ನು ಆಚರಿಸುತ್ತಿದ್ದೇವೆ. ಈದ್ ಎಂಬುದು ಕೇವಲ ಹಬ್ಬವಲ್ಲ, ಇದು ತಾಳ್ಮೆ, ಸಹನೆ ಮತ್ತು ಪರಸ್ಪರ ಪ್ರೀತಿಯ ಸಂಕೇತವಾಗಿದೆ. ನಮಗೆ ಆರೋಗ್ಯ ಮತ್ತು ಶಾಂತಿಯುತ ಜೀವನವನ್ನು ನೀಡಿದ ದೇವರಿಗೆ ನಾವು ಧನ್ಯವಾದ ಅರ್ಪಿಸಬೇಕು. ನಮ್ಮ ಕಷ್ಟ ಕಾಲದಲ್ಲಿ ಜೊತೆಗಿರುವ ಕುಟುಂಬದವರು ಮತ್ತು ಸ್ನೇಹಿತರನ್ನು ಪ್ರೀತಿಯಿಂದ ಸ್ಮರಿಸಬೇಕು. ಜಾತಿ ಮತದ ಭೇದವಿಲ್ಲದೆ ಎಲ್ಲರೂ ಒಟ್ಟಾಗಿ ಸಂತೋಷವನ್ನು ಹಂಚಿಕೊಳ್ಳುವ ದಿನವಿದು. ನಮ್ಮ ಸಂತೋಷದಲ್ಲಿ ಇತರರನ್ನು ಭಾಗಿ ಮಾಡಿಕೊಳ್ಳುವುದೇ ಈ ಹಬ್ಬದ ನಿಜವಾದ ಅರ್ಥ. ಹಸಿದವರ ನೋವನ್ನು ಹರಿಯುವುದು ಮತ್ತು ಇಲ್ಲದವರಿಗೆ ಸಹಾಯ ಮಾಡುವುದನ್ನು ಈ ರಂಜಾನ್ ನಮಗೆ ಕಲಿಸಿಕೊಟ್ಟಿದೆ. ಆ ಕಾಳಜಿ ನಮ್ಮಲ್ಲಿ ಸದಾ ಇರಲಿ. ഇൻഷാ അല്ലാഹ് പായദാരക്ക് ബദ്രിയ ജുമാ മസ്ജിദ് പള്ളിയിലെ ഖത്തീബ് ഖാലിദ് ഹിമമിയാണ്. അൽഹംദുലില്ലാഹ് പെരുന്നാൾ നിസ്കാരവും എല്ലാം റാഹത്തിൽ ഭംഗിയായി കഴിച്ചുകൂട്ടി അല്ലാഹു തആല സ്വീകരിക്കുമാറാകട്ടെ. 29ാമത്തെ നോമ്പ് പൂർത്തിയാക്കി ഇന്ന് ലോക മുസ്ലിമീങ്ങൾ പെരുന്നാൾ കൊണ്ടാടുമ്പോൾ ഈ ചെറിയ നാടായ പായദാരക്ക് മഹൽ നിവാസികളെല്ലാവരും ചേർന്ന് പള്ളിയിൽ സൗഹാർദ്ദത്തോടുകൂടെ വന്ന് ചേർന്ന് പരസ്പരം സാഫാത്തും അതോടൊപ്പം നമ്മളിൽ നിന്ന് മരണപ്പെട്ട പൂർവികർക്ക് വേണ്ടി മൈതാനിൽ ചെന്ന് യാസീൻ ഓതി ദുആ ചെയ്യുകയും ചെയ്തു. മുത്തഖീങ്ങൾക്ക് വേണ്ടി മാത്രം ഒരുക്കപ്പെട്ടതാണ് സ്വർഗമെന്ന് പഠിപ്പിക്കുമ്പോൾ സഹോദരങ്ങളെ, ആ റമദാൻ കഴിഞ്ഞപ്പോ നമ്മുടെ മനസ്സിൽ എന്ത് ഈമാനാണ് വർദ്ധിച്ചത്? ആ റമദാൻ കഴിയുമ്പോ നമ്മുടെ ഹൃദയത്തിൽ എങ്ങനെയുള്ള തഖ്വയാണ് വർദ്ധിച്ചത്? സ്നേഹജനങ്ങളെ, വിശ്വാസി മുഅ്മിനീങ്ങളെ, ലോകം മുഴുവനും
ഒരു മാസക്കാലം വ്രതമനുഷ്ഠിച്ചുകൊണ്ട് അതിൻ്റെ വളരെ പ്രധാനപ്പെട്ട പവിത്രമാക്കപ്പെട്ട മഹത്വം അള്ളാഹു അവൻ്റെ അടിമകൾക്ക് ചൊരിയുന്ന പ്രധാനപ്പെട്ട ഒരു ഈദുൽ ഫിത്തർ എന്ന് പറയുന്ന മഹാ സന്തോഷ നിമിഷത്തിലാണ് ലോകം കഴിയുന്നത്. ഒരു ഭാഗത്ത് ലോകമെമ്പാടും യുദ്ധകോലാഹലങ്ങളുമായി വളരെയേറെ വ്യസനത്തിലാണെങ്കിലും മുഅ്മിനീങ്ങൾ അള്ളാഹുവിലേക്ക് ബലമേൽപ്പിച്ചുകൊണ്ട് അത് വിജയിപ്പിക്കും എന്ന പ്രതീക്ഷയിലാണ് ഉള്ളത്. അള്ളാഹു തആല ഈ ദിവസത്തിൻ്റെ ബറക്കത്തുകൊണ്ട് ലോകത്തിന് മുഴുവനും സമാധാനം നൽകുമാറാവട്ടെ. കാരണം ലോകത്തിൽ കഴിയുന്ന ആളുകൾ, വിശ്വാസികൾ പലതരം ആളുകളുണ്ട്. മുഅ്മിനായ മനുഷ്യരുണ്ട്, ക്രൈസ്തവരായ ആളുകളുണ്ട്, അതേ ഹൈന്ദവ വിശ്വാസികളുണ്ട്, മറ്റു മതമുള്ളവനും ബുദ്ധമതക്കാരനും ഇല്ലാത്തവനുമുള്ള എല്ലാ ആളുകളുമുണ്ട്. എല്ലാവരും മനുഷ്യരാണ്, മനുഷ്യന് വിലയുണ്ട് എന്ന് പഠിപ്പിക്കുകയാണ് പരിശുദ്ധമായ ഇസ്ലാം. അതെ, ഈ ഈദുൽ ഫിത്തറിൻ്റെ സന്ദേശം എന്ന നിലക്ക് ഈ പാവപ്പെട്ടവന് നിങ്ങളോട് കൈമാറാനുള്ള വലിയ വിലപ്പെട്ട ഉപദേശം എന്നുള്ളത്, നമ്മൾ ലോകമെമ്പാടും ജാതിമത ഭേദമന്യേ വ്യത്യാസമില്ലാതെ വിവർണങ്ങൾക്ക് അതേ നമ്മൾ ഊന്നൽ കൊടുക്കാതെ എല്ലാവരും ഒരു മനസ്സോടുകൂടെ നീങ്ങണമെന്ന പരിശുദ്ധമായ ഇസ്ലാമിൻ്റെ അധ്യാപനം വളരെ നമ്മെ ഓർമ്മപ്പെടുത്തുകയാണ്. എന്താണ് മുത്തനബി സല്ലല്ലാഹു അലൈഹി വസല്ലം തങ്ങൾ പറയുന്നത് കാണാം. തൻ്റെ അയൽവാസി അതേ ക്രൈസ്തവനാണെങ്കിലും മുസ്ലിമാണെങ്കിലും കാഫിറാണെങ്കിലും അതേ ഹൈന്ദവ വിശ്വാസിയാണെങ്കിലും മതമുള്ളവനാണെങ്കിലും ഇല്ലാത്തവനാണെങ്കിലും അവരെല്ലാവരോടും നിങ്ങൾ സൗഹാർദ്ദത്തിലും സ്നേഹത്തിലും കഴിയണമെന്നും അവർ പട്ടിണി കിടക്കുന്നുണ്ട് എങ്കിൽ നിങ്ങൾ അവർക്ക് ഭക്ഷണം നൽകണമെന്നും അങ്ങനെ എല്ലാ നിലക്കും ചേർത്തി പിടിക്കണമെന്നുള്ളതാണ് മുത്തുനബിയുടെ അധ്യാപനം. ഈ ഒരു അധ്യാപനം ഈദുൽ ഫിത്തറിൻ്റെ വളരെ വിലയേറിയ സന്ദേശം എന്ന നിലയ്ക്ക് അറിയിക്കുകയും ഈ ഒരു വിലപ്പെട്ട ഉപദേശം നമ്മുടെ നാനാഭാഗത്ത് നാനാജാതി മതത്തിലുള്ള വിശ്വസിക്കുന്ന നമ്മളെല്ലാവരും ഐക്യത്തിലും സ്നേഹത്തിലും കഴിയണമെന്നുകൂടി ಈ ವಿಲೆಯೇರಿಯ ಒಂದು ಉಪದೇಶ ಶಾಂತಿಗೋಸ್ಕರ ಆಗಮಿಸಿದಂತಹ ಇಸ್ಲಾಂ ಧರ್ಮದ ಪವಿತ್ರವಾದ ಒಂದು ಆಚರಣೆಯಾಗಿದೆ ಈದುಲ್ ಫಿತರ್. ಸ್ನೇಹ ಸೌಹಾರ್ದತೆಯನ್ನು ಸಹಬಾಳ್ವೆಯನ್ನು ಪ್ರಚಾರಪಡಿಸಲಿಕ್ಕೋಸ್ಕರ ಪ್ರವಾದಿವರರು ಇಲ್ಲಿ ಆಗತವಾಗಿ ಅವರ ಚರ್ಯೆಯನ್ನು ಅನುಸರಿಸುತ್ತಾ ಅವರ ಅನುಯಾಯಿಗಳು ಆಚರಿಸುವಂತಹ ಒಂದು ಸುಂದರ ಆಚರಣೆಯಾಗಿದೆ ಈದುಲ್ ಫಿತರ್. ಈ ಸಂದರ್ಭದಲ್ಲಿ ನಾಡಿನ ಸರ್ವ ಜನತೆಗೂ ಶಾಂತಿಯನ್ನು ಅದೇ ಸೌಹಾರ್ದತೆಯನ್ನು ಕಾಪಾಡಿಕೊಳ್ಳಬೇಕಾದಂತಹ ಒಂದು ಅನಿವಾರ್ಯತೆ ಇದ್ದು ಅವರಿಗೆಲ್ಲರಿಗೂ ಕೂಡ ಅದಕ್ಕೆ ಬೇಕಾಗಿ ಪ್ರಾರ್ಥನೆಯನ್ನು ಕೂಡ ಮಾಡ್ತಾ ಇದ್ದೇವೆ. ಪವಿತ್ರವಾದ ರಂಜಾನ್ ತಿಂಗಳ ನಂತರ ನಡೆಯುವಂತಹ ಮಹತ್ತಾದ ಈದುಲ್ ಫಿತರ್ ಆಚರಣೆಯು ತುಂಬ ಸಂತೋಷದಿಂದ ಸಂಭ್ರಮದಿಂದ ಶಾಂತಿಯ ಸೌಹಾರ್ದತೆಯ ಸಂಕೇತವಾಗಿ ಈ ಒಂದು ಕಾರ್ಯಕ್ರಮ ನಾಡಿನ ಎಲ್ಲ ಕಡೆಯಲ್ಲಿಯೂ ವಿಜೃಂಭಣೆಯಿಂದ ನಡೆಯುತ್ತಾ ಇರುವ ಸಂತೋಷದ ಅದೇ ರೀತಿಯಲ್ಲಿಯೂ ಕೂಡ ಎಮ್ಮೆಮಾಡಿನಲ್ಲಿಯೂ ಅತಿ ಉತ್ತಮ ರೀತಿಯಲ್ಲಿ ನಡೆಸಲಾಯಿತು. ಈ ಒಂದು ಕಾರ್ಯಕ್ರಮ ವಿದೇಶದಲ್ಲಿರುವ ಸಂಕಟದ ಅವರ ಬೇಸರದೊಂದಿಗೆ ಕೂಡ ಈ ಒಂದು ವರ್ಷದ ಆಚರಣೆಯು ಸಂಭ್ರಮದಿಂದ ಆಚರಿಸ್ತಾ ಇದ್ದೇವೆ. അസ്സലാമു അലൈക്കും വറഹ്മത്തുള്ളാഹി വബറകാതുഹു. എല്ലാവർക്കും ചെറിയ പെരുന്നാൾ ആശംസകൾ നേരുകയാണ്. വളരെ സാഹോദര്യത്തോടുകൂടിയും സൗഹാർദ്ദത്തോടുകൂടിയും എല്ലാവരും പരസ്പരം അങ്ങോട്ടും ഇങ്ങോട്ടും പെരുമാറുക, ഇതര മതസ്ഥരോടും നല്ല രൂപത്തിൽ വർത്തിക്കുക. അല്ലാഹു സുബ്ഹാനഹു വ തആല യുദ്ധമുഖത്തുള്ള എല്ലാ ജനങ്ങൾക്കും സമാധാനം നൽകി അനുഗ്രഹിക്കുമാറാവട്ടെ എന്നുള്ള ആശംസയായി ഈ ദിവസത്തിൽ പ്രത്യേകമായി ദുആ ചെയ്യുന്നു. റൂമിന്റെ ജനാല പോലും തുറന്നിടരുത് എന്ന് അത്ര കർശനമായ നടപടിയാണ്. കിടന്നുറങ്ങാൻ സമാധാനമില്ല, ഓരോ ശബ്ദങ്ങളും കേൾക്കുമ്പോൾ പേടിയാവുകയാണ്. ഫാമിലിയായി താമസിക്കുന്നവരുണ്ട്. അപ്പൊ നമ്മളൊക്കെ സന്തോഷിക്കുന്ന സമയത്ത് ಈ ಸಂದರ್ಭ ಆಯಾ ಜಮಾತ್ನ ಅಧ್ಯಕ್ಷರು, ಆಡಳಿತ ಮಂಡಳಿ ಪದಾಧಿಕಾರಿಗಳು, ಸರ್ವ ಸದಸ್ಯರು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ಜಕರಿಯಾ ನಾಪಕ್ಲೋ. ಕಾನೂನು ಮತ್ತು ನಿಯಮಬದ್ಧವಾಗಿ ಪೆರುಂಬಾಡಿ ಸಮೀಪದ ಬಾಳುಗೋಡಿನಲ್ಲಿ ಲೇಔಟ್ಗಳನ್ನು ಮಾಡಲಾಗ್ತಾ ಇದ್ರು. ಇದಕ್ಕೆ ಪರಿಸರದ ಹೆಸರಲ್ಲಿ ತಡೆ ಮಾಡುವ ಪ್ರಯತ್ನ ಮಾಡಲಾಗ್ತಾ ಇದೆ ಎಂದು ಲೇಔಟ್ ಮಾಲೀಕರಾದ ಡಾಕ್ಟರ್ KS ಪ್ರಸಾದ್ ಪಣಿಕರ್ ಆರೋಪಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು, ಬಾಳುಗೋಡಿನಲ್ಲಿ ತಾವು ಕೆಲವು ವರ್ಷದ ಹಿಂದೆ ಪರಿವರ್ತನೆಯಾದ ಜಾಗವನ್ನೇ ಖರೀದಿ ಮಾಡಿದ್ದು, ಅದರಲ್ಲಿ ಅತ್ಯಂತ ವ್ಯವಸ್ಥಿತವಾಗಿ ನಿವೇಶನಗಳನ್ನು ರೂಪಿಸಲಾಗ್ತಾ ಇದೆ. ಈ ಹಂತದಲ್ಲಿ ಯಾವುದೇ ರೀತಿಯಲ್ಲೂ ಅಲ್ಲಿನ ಪರಿಸರಕ್ಕೆ ಧಕ್ಕೆ ಉಂಟು ಮಾಡುವ ಕೆಲಸ ನಡೆಸಿಲ್ಲವೆಂದು ಸ್ಪಷ್ಟಪಡಿಸಿದರು. ಲೇಔಟನ್ನು ಅತ್ಯಂತ ವೈಜ್ಞಾನಿಕವಾಗಿ ಸಿದ್ಧಪಡಿಸಲಾಗ್ತಾ ಇದ್ದು, ಲೇಔಟ್ನಲ್ಲಿ ಸುಮಾರು 70 ನಿವೇಶನಗಳು ಬರ್ತಾ ಇದೆ. ಆದರೂ ಲೇಔಟ್ ಒಳಭಾಗ 40 ಅಡಿ ಅಗಲದ ರಸ್ತೆಯನ್ನು ನಿರ್ಮಾಣ ಮಾಡಲಾಗಿದೆ. ಇಂತಹ ಒಂದು ಪ್ರಯತ್ನ ಇತರೆ ಯಾವುದೇ ಲೇಔಟ್ಗಳಲ್ಲಿ ಇಲ್ಲವೆಂದು ತಿಳಿಸಿದರು.
ಬಾಳ್ಗೋಡಿನಲ್ಲಿ ಲೇಔಟ್ನೊಂದಿಗೆ ಅಮೃತಾನಂದಮಯಿ ಚಾರಿಟೇಬಲ್ ಟ್ರಸ್ಟ್ನಿಂದ ಆಸ್ಪತ್ರೆಯನ್ನು ನಿರ್ಮಿಸಲು ಉದ್ದೇಶಿಸಲಾಗಿದೆ. ಇದು ಲೇಔಟ್ ಸೇರಿದಂತೆ ಸುತ್ತಮುತ್ತಲ ನಿವಾಸಿಗಳಿಗೆ ಹೆಚ್ಚಿನ ಅನುಕೂಲತೆಯನ್ನು ಒದಗಿಸಲಿದೆ. ಲೇಔಟ್ ನಿರ್ಮಾಣದಿಂದ ಸುತ್ತಮುತ್ತಲ ಪ್ರದೇಶವು ಅಭಿವೃದ್ಧಿಯನ್ನು ಕಾಣಲು ಸಾಧ್ಯವೆಂದು ಡಾಕ್ಟರ್ ಕೆ.ಎಸ್. ಪ್ರಸಾದ್ ಪಣಿಕರ್ ತಿಳಿಸಿದರು. ಈ 20 ಫೀಟ್ ರೋಡೆಲ್ಲ ಮಾಡಿಲ್ಲ, ಎಲ್ಲ ಕಂಪ್ಲೀಟ್ ರೋಡ್ಗಳೆಲ್ಲ 40 ಫೀಟ್ ರೋಡು, ಇನ್ಸೈಡ್ ರೋಡ್ಗಳೆಲ್ಲ 40 ಫೀಟ್ ರೋಡು. ಯಾವುದೇ ಕಾನೂನಲ್ಲಿ ಏನು ಕೊಟ್ಟಿದೆ ಅದಕ್ಕೆ ಏನು ಅಪ್ರೂವಲ್ ಏನಿದೆ ಅದೇ ಥರ ಯಾವುದೂ ವ್ಯತ್ಯಾಸ ಇಲ್ಲದೆ ಮಾಡಿದೆ. ಅದರಲ್ಲಿ ಯಾವುದು ಕಾನೂನಲ್ಲಿ ಯಾವ ಪೇಪರ್ಗಳು ಯಾವುದಿದೆ ಅದ್ರ ಪ್ರಕಾರ ನಾವು ತಗೊಂಡು ಪ್ರಾಪರ್ಟಿ ತಗೊಂಡ್ರೂ ಸಹ ಕನ್ವರ್ಷನ್ ಲ್ಯಾಂಡ್ ತಗೊಂಡು ಮತ್ತು ಅವರು ಯಾವ ಕಾರಣಕ್ಕೆ ಹೀಗೆ ಮಾಡಿದೆ ಅಂತ ಅರ್ಥ ಆಗ್ತಾ ಇದೆ. ನಾನು ಕಂಪ್ಲೀಟ್ ಡಾಕ್ಯುಮೆಂಟ್ಗಳನ್ನು ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಕನ್ವರ್ಷನ್ ಆಗಿರೋದಿಲ್ಲ ಎಂದು ಅಪ್ರೂವಲ್ ಆಗಿರೋದು, ಬುಡದಿಂದು ಅಪ್ರೂವಲ್ ಆಗಿ ಪೇಪರ್ ಕೊಟ್ಟಿರೋದು, ಅದರಲ್ಲಿ ಭಾರಿ ಕ್ಲೀನ್ ಆಗಿದೆ. ಏನು ಕೂಡ ಅಪ್ರೂವಲ್ ಕೊಟ್ಟಿದ್ದಾರೆ ಅದ್ರ ತಕ್ಕದಾಗಿ ಕಂಪ್ಲೀಟ್ ಡೆವಲಪ್. ನಾವು ಯಾವುದು ಇಲ್ಲೀಗಲ್ ಆಗಿ ಯಾವುದೇ ಕಾರಣಕ್ಕೆ ಹೋಗೋದು. ಮತ್ತು ಅವರೊಂದು ಶಬ್ದ ಯೂಸ್ ಮಾಡಿದ್ದಾರೆ, ಇವರು ಕೇರಳದವರು ಮತ್ತು ಹಟ್ಟಿಗಳು ಬಂದು ಇಲ್ಲೆಲ್ಲ ಡೆವಲಪ್ ಮಾಡ್ತಾ ಇದ್ದಾರೆ ಅಂದರೆ ಅದು ಹಾಗೆ ಅನ್ನೋದು ನಾವು ಇಂಡಿಯಾದವರು, ನಮಗೆ ನಾವು ಭಾರತ ದೇಶದಲ್ಲಿ ನನಗೆ ಅನಿಸಿದ್ದು ತಪ್ಪಾಗಿದೆ. ಅದೊಂದು ವಿಷಯ. ಎರಡನೇದು ನಮ್ಮ ಈಗ ವಿರಾಜಪೇಟೆಯಲ್ಲಿ ನಮ್ಮ MLA ಅವರು ಡೆವಲಪ್ ಆಗಬೇಕು ಅಂತೇಳಿ ತುಂಬ ಓಡಾಡ್ತಾರೆ. ಅಂದರೆ ಎಲ್ಲ ಟೈಮಲ್ಲೂ ಸಹ ಈ ಕಡೆ ಓಡಾಡ್ತಾರೆ, ತುಂಬ ಡೆವಲಪ್ಮೆಂಟ್ ವಿಷಯದಲ್ಲಿ ಇದು ಮಾಡ್ತಾರೆ. ಅವ್ರಿಗೂ ಸಹ ತುಂಬ ಡೆವಲಪ್ ಆಗಬೇಕು ಅನ್ನೋ ಉದ್ದೇಶ. ನಮಗೆ ಯಾವ ಕಡೆಯಿಂದ ಸಹ ಯಾವುದೋ ಒಂದು ಟ್ರಬಲ್ ಇಲ್ಲಿ ತಂದು ಇರ್ತಿಲ್ಲ. ಇದು ಬಂದಾಗ ನಾನು ಇದನ್ನು ಲೀಗಲ್ ಆಗಿ ಏನೇನು ಡಾಕ್ಯುಮೆಂಟ್ ಇಟ್ಟು ನಮಗೆ ಇದರಲ್ಲಿ ಏನೇನು ಮಿಸ್ಟೇಕ್ ಇದ್ದರೆ ಅವರು ನಮಗೆ ತಿಳಿಸ್ಬೇಕಿತ್ತು. ಯಾವುದೋ ಮಿಸ್ಟೇಕ್ ನಮ್ಮ ಕಡೆಯಿಂದ ಯಾವುದಾದ್ರು ಮಿಸ್ಟೇಕ್ ಇದ್ದರೆ ಅವರು ಕಂಡಿಡಿದ್ರು ಇಂಥ ಮಿಸ್ಟೇಕ್ ಇದೆ ಅಂತ ಹೇಳಿದ್ರೆ ನಮಗೆ ಅವರು ತಿಳಿಸ್ಬೇಕು. ನಮ್ಮಲ್ಲಿ ಯಾವುದು ಲೀಗಲ್ ಬಿಟ್ಟು ಲೀಗಲ್ ಆಗಿ ಯಾವುದು ಕೆಲಸಗಳು ನಮ್ಮ ಕೈಯಾಗಿ ನಾವು ಮಾಡೋದು. ಕೇರಳದಿಂದ ಬರೋದು ಬಾರ್ಡರ್ ಆಗಿ ಬರ್ತದೆ, ತಿರುಪಾಡಿ ಅನ್ನೋದು ಬಾರ್ಡರ್ ಆಗಿ. ಮತ್ತು ನಾವು ಅಲ್ಲಿ ಡೆವಲಪ್ ಆಗಿದ ತಕ್ಷಣ ಆ ಸುತ್ತಮುತ್ತ ಏರಿಯಾದಲ್ಲಿ ತುಂಬ ಜನಗಳಿಗೆ ಕೆಲಸಗಳಿಗೆಲ್ಲ ಒಂದು ಮಕ್ಕಳಿಗಾಗಿ ಕಲಿಯುವವರಿಗೆ ಅವರಿಗೆಲ್ಲರಿಗೂ ಒಂದು ಒಳ್ಳೆಯ ಒಂದು ಆಪರ್ಚುನಿಟಿ. ಮತ್ತು ಒಂದು ಡೆವಲಪ್ ಆಗಿ ಬಂದ ಮೇಲೆ ಆ ಏರಿಯಾಗೆ ಒಂದು ತುಂಬ ಡೆವಲಪ್ ಆಗಿ ಮುಂದೆ ಹೋಗಬೇಕು. ಇನ್ನು ಫ್ಯೂಚರಲ್ಲಿ ಅಲ್ಲಿ ರೈಲ್ವೆ ಲೈನ್ ಬರೋಕ್ಕೂ ಸಹ ಸಾಧ್ಯತೆ ಇದೆ. ಯಾಕಂದರೆ ಅದು ಮುಂದುವರಿಸ್ತಾ ಇದೆ, ಮೈಸೂರು ಟು ಕಣ್ಣೂರು ರೈಲ್ವೆ. ಹಾಗೆ ಎಲ್ಲ ಡೆವಲಪ್ ಆಗಿ ಬರೋ ಕಾರಣದಿಂದ ಇದು ನಾವು ಯಾವುದೇ ಒಂದು ಎಷ್ಟು ರೋಡ್ ಮಾರ್ಜಿನ್ ಎಷ್ಟು ಬಿಡಬೇಕು ಅದರಿಂದ ಜಾಸ್ತಿ ಬಿಟ್ಟು ಈ ಪಾರ್ಕ್ ಹೇಗೆ ಪಾರ್ಕ್ ಇರಬೇಕಂದ್ರೆ ಪಾರ್ಕಲ್ಲಿ ಏನೇನು ಬೇಕು ಅಂಥವೆಲ್ಲ ಸಪ್ರೇಟ್ ಆಗಿತ್ತು, ಅದನ್ನೆಲ್ಲ ಡೆವಲಪ್ ಮಾಡ್ತಾ ಇದ್ದೀವಿ. ಪಾರ್ಕ್ ಈಗಿರಬೇಕು, ವೇಸ್ಟ್ ಗಿಡಗಳು ಯಾವುದೂ ಎಲ್ಲ ಫ್ರೂಟ್ಸ್ ಗಿಡಗಳು ಮತ್ತು ಆ ಟೈಪಲ್ಲಿ ಇರೋದೆಲ್ಲ ತಂದು ಆಲ್ರೆಡಿ ನಾವೊಂದು ಅಷ್ಟು ಗಿಡಗಳು ತಂದಿಟ್ಟು ಅದೆಲ್ಲ ಡೆವಲಪ್ ಮಾಡ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೆ ಪ್ಲಾಸ್ಟಿಕ್ ಆಗಲಿ ಬೇರೆ ವಸ್ತುಗಳು ನಮ್ಮ ಲೇಔಟ್ ಒಳಗೆ ಅಲೋಡಿ ತಗೊಂಡು ಹೋಗೋಕ್ಕೆ ಅದು ಇದು ಮಾಡೋದು ಸಹ ಅಷ್ಟು ಕಾಂಪೌಂಡ್ ಎಲ್ಲ ಪ್ರತ್ಯೇಕವಾಗಿ ಡೆವಲಪ್ ಮಾಡಿ. ಪ್ಲೀಸ್ ಯಾರನ್ನ ನೀವು ಒಂದು ಸರಿ ವಿಸಿಟ್ ಮಾಡಿ ನೋಡಿದ್ರೆ ಗೊತ್ತಾಗ್ತದೆ. ನೋಡೋದ್ರಿಂದ ಏನು ಅಪ್ರೂವಲ್ ಯಾಕೆ ಕೊಟ್ಟಿದ್ದಾರೆ ಒಂದು ಚೂರು ಸಹ ನಾವು ವ್ಯತ್ಯಾಸ ಕೊಡೋದು. ಕಾನೂನು ಸಲಹೆಗಾರರಾದ ಟಿ.ಪಿ. ಕೃಷ್ಣ ಅವರು ಮಾತನಾಡಿ, ಲೇಔಟ್ ಕಾನೂನಾತ್ಮಕವಾಗಿ ಅತ್ಯಂತ ಕ್ರಮಬದ್ಧವಾಗಿದೆ ಮತ್ತು ಇದರಿಂದ ಪರಿಸರಕ್ಕೆ ಯಾವುದೇ ಹಾನಿ ಇಲ್ಲವೆಂದು ಸ್ಪಷ್ಟಪಡಿಸಿದರು. ಇವರು ಪರ್ಚೇಸ್ ಮಾಡಬೇಕಾದ್ರೆ ಕನ್ವರ್ಷನ್ ಆಗಿದೆ. ಸೊ ಅಲ್ಲಿ ಆಲ್ರೆಡಿ ಇಟ್ ಇಸ್ ಅ ಫ್ಲಾಟ್ ಲ್ಯಾಂಡ್. ಅಲ್ಲಿ ಯಾವುದೇ ಒಂದು ಬೆಟ್ಟ ಆಗಲಿ ಯಾವುದೇ ಮರಗಳು ಯಾವುದೂ ಇರಲಿಲ್ಲ.
ಆಕ್ಚುಲಿ ಆಲ್ರೆಡಿ ಇಟ್ ಇಸ್ ಫ್ಲಾಟ್ ಲ್ಯಾಂಡ್, ಅದನ್ನ ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ಬಹಳ ಬ್ಯೂಟಿಫುಲ್ ಆಗಿ ವಿರಾಜಪೇಟೆ ಅಲ್ಲ ಕರ್ನಾಟಕ ಅಷ್ಟು 40 ಅಡಿ ರೋಡ್ ಇಂಟೀರಿಯರ್ ರೋಡ್ಸ್ 40 ಫೀಟ್ ಕೊಟ್ಬಿಟ್ಟು ಅಷ್ಟು ಬ್ಯೂಟಿಫುಲ್ ಆಗಿ ಡೆವಲಪ್ ಮಾಡ್ತಿದೆ. ಸೊ ಯಾವುದೇ ಒಂದು ಪರಿಸರಕ್ಕೆ ಹಾನಿ ಆಗಿಲ್ಲ. ಯಾವ ವ್ಯವಸ್ಥೆನೂ ಅದರಲ್ಲಿ ಯಾವ ವಿಚಾರದಲ್ಲಿ ಯಾವ ಕಾನೂನಾತ್ಮಕವಾಗಿ ಏನು ಮಾನದಂಡ ಫುಲ್ಫಿಲ್ ಮಾಡಬೇಕಾಗಿದೆ ಪ್ರತಿಯೊಂದು ಪಾಯಿಂಟ್ ಟು ಪಾಯಿಂಟ್ ಯಾವುದೇ ಒಂದು ನೀವು ಆಕ್ಚುಲಿ ನಾವು ಈ ಡಾಕ್ಯುಮೆಂಟ್ ನಾವು ಇಟ್ಟಿದ್ದೀವಿ, ತಾವು ಕಂಪ್ಲೀಟ್ ಪರಿಶೀಲನೆ ಮಾಡಿ ಅಷ್ಟು ಪರ್ಫೆಕ್ಟ್ ಆಗಿದೆ. ಯಾಕೆಂದ್ರೆ ಒಂದು ಕೆಲಸ ಆಗಬೇಕಂದ್ರೆ ಅದಕ್ಕೆ ಆ ಮಾನದಂಡ ಕಾನೂನಿನ ಮಾನದಂಡ ಏನಿರೋದು ಆ ಒಂದು ವ್ಯವಸ್ಥೆ ನೋಡ್ತೀವಿ. ಸೊ ಇವರು ಈಗ ಆಲ್ರೆಡಿ ಈ ಪರಿಸರವಾದಿಗಳು 2020ರಲ್ಲಿ ಒಂದು ರಿಟ್ ಪಿಟಿಷನ್ಸ್ ಫೈಲ್ ಮಾಡಿ ಆಲ್ರೆಡಿ ಲಾಂಗ್ ಬ್ಯಾಕ್ ಆಗಿದೆ. 2015 itself the conversion has been taken place. ಇವರು 2020ರಲ್ಲಿ ಒಂದು ರಿಟ್ ಪಿಟಿಷನ್ ಫೈಲ್ ಮಾಡಿದ್ದಾರೆ. ಈ ರಿಟ್ ಪಿಟಿಷನ್ ಫೈಲ್ ಮಾಡಿದ ಪ್ರಕಾರವಾಗಿ ಆಕ್ಚುಲಿ ಅದರಲ್ಲಿ ದೇರ್ ಇಸ್ ನೋ ಆಕ್ಚುಲಿ ನಮ್ಮ ಜಿಲ್ಲಾಧಿಕಾರಿ ಅವರ ಕಚೇರಿಯವರು ಆಕ್ಚುಲಿ ಅಡ್ವೊಕೇಟ್ ಜನರಲ್ಗೆ ಒಂದು ಲೆಟರ್ ಬರ್ತಿದ್ರು. ಇಟ್ ಈಸ್ ಆನ್ ದಿ ಡೇಟ್, ನಾನು ನಿಮಗೆ ಕಾಪಿ ಫರ್ನಿಶ್ ಮಾಡ್ತೀನಿ. ಇವರು 29/8/2025ರಲ್ಲಿ DC ಆಫೀಸಿಂದ ಅಡ್ವೊಕೇಟ್ ಜನರಲ್ ಆಫೀಸಿಗೆ ಒಂದು ಲೆಟರ್ ಬರ್ತಿದ್ರು ಸ್ಟೇಟಿಂಗ್ ದಟ್ ಆಕ್ಚುಲಿ ಇವ್ರದ್ದು ಹಾಕಿರೋ ರಿಟ್ ಪಿಟಿಷನ್ ಅಲ್ಲಿ ಏನಾದರೂ ಇಂಜೆಕ್ಷನ್ಸ್ ಇದೆಯಾ, ಇಂಟ್ರೀಮ್ ಆರ್ಡರ್ಸ್ ಏನಾದರೂ ಇದೆಯಾ ಅಂತ ಸ್ಪಷ್ಟೀಕರಣ ಆಕ್ಚುಲಿ ಕಿರಣ್ ಬಿ ರಾವ್ ಅಡಿಷನಲ್ ಅಡ್ವೊಕೇಟ್ ಜನರಲ್ ಸ್ಪೆಸಿಫಿಕ್ ಆಗಿ ಡೀಟೇಲ್ ಆಗಿ ಕೊಟ್ಟಿದ್ದಾರೆ ಸ್ಟೇಟಿಂಗ್ ದಟ್ ನೋ ಇಂಟ್ರೀಮ್ ಇಂಜೆಕ್ಷನ್ಸ್ ಏನಿಲ್ಲ. DC ಅವರಿಗೆ ಅವರ ಕಾರ್ಯವ್ಯಾಪ್ತಿಯಲ್ಲಿ ಕನ್ವರ್ಷನ್ ಮಾಡಲಿಕ್ಕೆ ಅವರಿಗೆ ಅಧಿಕಾರ ಅವರಿಗಿದೆ, ಅದರಲ್ಲಿ ಯಾವುದೂ ತಡಸ ಇಲ್ಲ. ಸೊ ನಮ್ಮ ವಿಚಾರ ಆಲ್ರೆಡಿ ಗೇಟ್ವೇ ಇಟ್ ಸೆಲ್ಫ್ ವಿ ಹ್ಯಾಡ್ ಕನ್ವರ್ಟೆಡ್ ಇಟ್, ಅದನ್ನು ಡೆವಲಪ್ ಆಗಿದೆ ಬ್ಯೂಟಿಫುಲ್ ಆಗಿ ಒಂದು ಒಳ್ಳೆ ಕನ್ವರ್ಷನ್ ಆಕ್ಚುಲಿ ಒಂದು ಮಾದರಿ ರೀತಿಯಲ್ಲಿ. ಯಾಕೆಂದ್ರೆ ಎಲ್ಲರ ಕನ್ವರ್ಷನ್ಸು ಒಂದು ಬೇಕಾಬಿಟ್ಟಿಯಾಗಿ ಮಾಡಿ ಅದನ್ನ ರೋಡು ಬೇಕಾಗಬೇಡ ಮಾತ್ರ ಮಾಡಿದ್ರು, ಬ್ಯೂಟಿಫುಲ್ ಆಗಿ ಮಾಡಿ ಒಂದು ಒಳ್ಳೆ ಲೇಔಟ್ ಮಾಡಿ ಒಳ್ಳೆ ಚೆನ್ನಾಗಿ ತರಬೇಕು. ಅದರಲ್ಲಿ ನೋಡಿ ಆ ಪೆರಂಬಾಡಿ ಏರಿಯಾದಲ್ಲಿ ಇಟ್ ಇಸ್ ಕೊಡಗು ಕೇರಳ ಮಾರ್ಕುಟ ಕೇರಳ ಬರ್ತದೆ, ಅಲ್ಲಿ ಒಂದು ಹಾಸ್ಪಿಟಲ್ ಬರೋದಾದ್ರೆ ಪ್ಲಸ್ ಅಲ್ಲಿ ಒಂದು ಸಿಟಿ ಮಾರ್ಕೆಟ್ ಮಾರ್ಜಿನ್ ಫ್ರೀ ಮಾರ್ಕೆಟ್ ಬರೋದಾದ್ರೆ ನಾವು ಊರವರಿಗೆ ಒಳ್ಳೆಯದು ಎಲ್ಲದಕ್ಕೂ ಅನುಕೂಲನೂ ಆಗ್ತದೆ. ವಿರಾಜಪೇಟೆಗೆ ಕರೆಂಬಾಡಿಯಲ್ಲಿ ಹುಷಾರಿಲ್ಲ ಅಂತ ಹೇಳಿ ವಿರಾಜಪೇಟೆಗೆ ಬರಬೇಕು ಅಂತ ಹೇಳಿದ್ರೆ ಇಟ್ ವಿಲ್ ಟೇಕ್ 8 ಕಿಲೋಮೀಟರ್ ದೂರ ಬರಬೇಕು. ಅಲ್ಲೇ ಒಂದು ಹಾಸ್ಪಿಟಲ್ ಆದರೆ ಅಲ್ಲಿ ಸ್ಥಳೀಯರಿಗೆ ಬಹಳ ಅವಕಾಶ, ಒಳ್ಳೆ ಅಭಿವೃದ್ಧಿ ಕೆಲಸ ಆಗಲಿಕ್ಕೆ ಏನು ಯಾರಿಂದನೂ ತಡೆ ಆಗ್ತದೆ, ಒಳ್ಳೆ ಕೆಲಸ ಆಗ್ತದೆ. ಯಾಕೆಂದ್ರೆ ಕನ್ವರ್ಷನು ಮೇಜರ್ ಆಗಿ ಮಾಡೋದಾದ್ರೆ ಪರಿಸರ ಹಾನಿ ಮಾಡ್ಕೊಂಡು ಮಾಡೋದಾದ್ರೆ ತಪ್ಪದು. ಯಾಕೆಂದ್ರೆ ಕನ್ವರ್ಷನ್ ಆಗೋದಾದ್ರೆ ಇಟ್ ಈಸ್ ಅ ಸೈಕಲ್. ಒಂದು ಕಡೆಯಿಂದ ಒಂದು ಕೆಲಸ ಸ್ಟಾರ್ಟ್ ಆಗೋದಾದ್ರೆ ನೋಡಿ ಒಂದು ಕನ್ವರ್ಷನ್ ಆಗಿದೆ, ಅಲ್ಲಿ ರೋಡ್ ಕೆಲಸ ಆಗ್ಬೇಕಾದ್ರೆ ಅಲ್ಲಿ ಒಂದು ಎಂಪ್ಲಾಯ್ಮೆಂಟ್ ಸಿಗ್ತದೆ, ಅಲ್ಲಿ ಮನೆ ಬರೋದಾದ್ರೆ ಆ ಕೆಲಸದವರಿಗೆ ಕೆಲಸ ಸಿಗ್ತದೆ, ಸಿಮೆಂಟ್ ಆಗಲಿ ರಾಡ್ ಆಗಲಿ ಎಲ್ಲ ವಿಚಾರಗಳು ಇಟ್ ಈಸ್ ಆಲ್ಸೋ ಇಟ್ ಈಸ್ ಅ ಸೈಕ್ಲಿಕ್ ಪ್ಯಾಟರ್ನ್. ಒಂದು ಕಡೆಯಿಂದ ರೊಟೇಟ್ ಆದ್ರೆ ಇನ್ನೊಂದು ಕಡೆ ಬರೋದು. ಸೊ ಈ ಒಂದು ವ್ಯವಸ್ಥೆ ಕನ್ವರ್ಷನ್ ಅವಶ್ಯಕತೆ ಇರೋ ಜಾಗಕ್ಕೆ ಕನ್ವರ್ಷನ್ ಕೊಡಲೇಬೇಕು. ಯಾಕೆಂದ್ರೆ ಊರು ಬೆಳಿಬೇಕು, ಅಭಿವೃದ್ಧಿ ಆಗ್ಬೇಕಂದ್ರೆ ಈ ಒಂದು ವ್ಯವಸ್ಥೆ ಆಗಲಿ. ಗೋಷ್ಠಿಯಲ್ಲಿ ಜಸಿಂತಾ ಪ್ರಸಾದ್ ಪಣಿಕರ್, ಎಕೆ ಅನಿಲ್ ಪಾಲ್ಗೊಂಡಿದ್ದರು. ದಾಪಕ್ಲು ಸಮೀಪದ ಕೊಳಕೇರಿ ಗ್ರಾಮದ ಬೊಮ್ಮಂಜಿ ಕೇರಿಯಲ್ಲಿ ವಾರ್ಷಿಕವಾಗಿ ಆಚರಣೆ ಮಾಡುವ ಶ್ರೀ ಭದ್ರಕಾಳಿ ದೇವರ ಉತ್ಸವ ವಿವಿಧ ದೈವ ಕೋಲಗಳೊಂದಿಗೆ ಸಂಭ್ರಮ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು. 2 ದಿನಗಳಿಂದ ನಡೆದ ಉತ್ಸವದಲ್ಲಿ ಪೂದಾ ಮತ್ತು ಭದ್ರಕಾಳಿ ದೇವರ ತೆರೆ ನಡೆದು ಉತ್ಸವ ಸಂಪನ್ನಗೊಂಡಿತು. ದೇವರ ಉತ್ಸವದಲ್ಲಿ ಭಕ್ತರು ಅಧಿಕ ಸಂಖ್ಯೆಯಲ್ಲಿ ಪಾಲ್ಗೊಂಡು ತಮ್ಮ ಇಷ್ಟಾರ್ಥ ಹರಕೆ ಕಾಣಿಕೆಗಳನ್ನು ಒಪ್ಪಿಸಿ ದೇವರ ಪ್ರಸಾದ ಸ್ವೀಕರಿಸಿ ಪುನೀತರಾದರು. ಈ ಸಂದರ್ಭ ದೇವಾಲಯದ ತಕ್ಕ ಮುಖ್ಯಸ್ಥರು, ಆಡಳಿತ ಮಂಡಳಿ ಪದಾಧಿಕಾರಿಗಳು, ಊರಿನ ಪರವೂರಿನ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. പണ്ട് പണ്ട് വെച്ചിരിക്കുന്ന ആചാരമല്ലേ എങ്ങനെ ഇല്ലേ തണ്ട നാളാവളാണ് എങ്ങനെ ഇല്ലേ അങ്ങോട്ടും ഇങ്ങോട്ടും ആയിട്ടുണ്ട് എത്ര ഇല്ലേ അങ്ങനെ തണ്ട നേരിലാണ് എങ്ങനെ ഇല്ലേ ഓർമ്മ. ಕೊಡಗು ಚಾನಲ್ ನ್ಯೂಸ್ ದುಗಳ ಸದಾನಂದ ನಾಪಕ್ಲು. ಮುಸಲ್ಮಾನರ ಪವಿತ್ರ ಆಚರಣೆಗಳಲ್ಲಿ ಒಂದಾದ ಈದ್ ಉಲ್ ಫಿತರ್ ಹಬ್ಬವನ್ನು ಕುಶಾಲನಗರದ ಹಿಲಾಲ್ ಮಸೀದಿಯಲ್ಲಿ ಆಚರಣೆ ಮಾಡಲಾಯಿತು. ನಿರಂತರ 29 ದಿನಗಳ ವ್ರತಾಚರಣೆಯ ಬಳಿಕ ಶಾಫಿ ಬಾಂಧವರು ಈದ್ ಉಲ್ ಫಿತರ್ ಹಬ್ಬವನ್ನು ಆಚರಣೆ ಮಾಡಿದರು. ಹಬ್ಬದ ದಿನದಂದು ಬೆಳಿಗ್ಗೆ ವಿಶೇಷವಾದ ಪ್ರಾರ್ಥನೆ ನೆರವೇರಿಸಲಾಯಿತು. ಶಾಂತಿ, ಸೌಹಾರ್ದತೆ, ಕರುಣೆ, ಸಹನೆ ಬಗ್ಗೆ ಧರ್ಮಗುರುಗಳಾದ ಶಾಫಿ ಫೈಜಿ ಇರ್ಫಾನಿಯವರು ಪ್ರಭಾಷಣವನ್ನು ನೀಡಿದರು. ಜೊತೆಗೆ ಈದ್ ಉಲ್ ಫಿತರ್ನ ಪ್ರಾಮುಖ್ಯತೆ ಬಗ್ಗೆ, ಪ್ರತಿಯೊಬ್ಬರೂ ಕಡ್ಡಾಯವಾಗಿ ನೀಡಬೇಕಾದ ದಾನದ ಬಗ್ಗೆ ಬೋಧನೆ ನೀಡಿದರು. ನಮಾಜ್ನ ಬಳಿಕ ಪರಸ್ಪರ ಈದ್ನ ಶುಭಾಶಯ ಹಂಚಿಕೊಂಡರು. ಈ ಸಂದರ್ಭ ಮಾತನಾಡಿದ ಹಿಲಾಲ್ ಮಸೀದಿ ಅಧ್ಯಕ್ಷರಾದ ರಫೀಕ್ ಹಾಗೂ ಕಾರ್ಯದರ್ಶಿ ಕರೀಂ,
ಹಸಿದವನ ನೋವನ್ನು ಅರಿಯುವ ಉದ್ದೇಶದಿಂದ ನಾವು 30 ದಿನಗಳ ಕಾಲ ವ್ರತಾಚರಣೆ ಮಾಡ್ತೇವೆ. ಎಲ್ಲರಿಗೂ ಈದ್ ಉಲ್ ಫಿತರ್ ಹಬ್ಬದ ಶುಭಾಶಯಗಳು ಎಂದರು. ಈದ್ ಹಬ್ಬದಲ್ಲಿ ಆಚರಿಸ್ತಾ ಇದ್ದೇವೆ. ನಾಡಿನ ಸಮಸ್ತ ಜನರಿಗೆ ಈದ್ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇವೆ. വളരെ ആവേശകരമായി വളരെ സന്തോഷത്തോടെ ആഘോഷിക്കുകയാണ്. വിദേശ രാജ്യങ്ങളിലും പെരുന്നാളിൻ്റെ ആഘോഷത്തിൻ്റെ ദിനങ്ങൾ തന്നെയാണ്. അല്ലാഹു സുബ്ഹാനഹു വ തആല നമുക്ക് നൽകിയിട്ടുള്ള 2 ആഘോഷങ്ങളിൽ വളരെ പ്രധാനപ്പെട്ട ആഘോഷമാണ് പെരുന്നാൾ. 20ഓളം 29ഓളം 30ഓളം ദിവസങ്ങളോളം ഒരു മാസക്കാലം വിവാദത്തുകളെ കൊണ്ട് നിർഭരമാക്കിക്കൊണ്ട് വളരെ ആവേശത്തോടെ ആഘോഷിക്കുന്ന ഒരു പെരുന്നാൾ സുദിനമാണ്. ഈ ഒരു പെരുന്നാൾ സുദിനത്തിൽ എല്ലാവിധ ആശംസകളും നേരുകയാണ്. ಇವತ್ತು 30 ದಿನಗಳ ಕಾಲ ಏನೊಂದು ವೃತವನ್ನು ಉಪವಾಸವನ್ನು ನಾವು ಅನುಷ್ಠಾನ ಮಾಡಿದ್ದೋ, ಇದು ನಮ್ಮ ಈ ಉಪವಾಸ ಏನು, ಅದರ ಕಷ್ಟ ನೋವುಗಳು ಏನು, ಪಾಪಗಳ ಪರಿಹಾರ ಏನು ಅನ್ನುವಂತಹ ಮಾದರಿಯಾಗಿರುತ್ತದೆ. ವರ್ಷಕ್ಕೊಂದ್ಸಲ ನಾವು ಈ ಒಂದು ಹಸಿದು ನಿಲ್ಲುವ ಹಸಿವಿನ ಬೆಲೆಯನ್ನು ಕಟ್ಟುವಂತಹ, ಪ್ರತಿಯೊಬ್ಬರಿಗೂ ಗೊತ್ತಾಗಲಿ ತಿಳಿಯಿರಿ ಅನ್ನುವಂತಹ ಒಂದು ವಿಚಾರವನ್ನು ನಾವು ಸಾರ್ತಾ ಈ ಒಂದು ರಂಜಾನ್ ಹಬ್ಬದ ವಿಚಾರದಲ್ಲಿ ಸರ್ವರಿಗೂ ಶುಭಾಶಯಗಳನ್ನು ಹೇಳ್ತಾ ದಾರ್ವೂರು ಮದ್ರಸಾ ಮತ್ತು ಹಿಲಾಲ್ ಮಸ್ಜಿದ್ ಆಡಳಿತ ಮಂಡಳಿ ಮತ್ತು ಮಹಲ್ನ ಸರ್ವ ಸದಸ್ಯರ ಪರವಾಗಿ ನಾನು ಶುಭವನ್ನು ಕೋರ್ತಿದ್ದೇನೆ. ಈ ಸಂದರ್ಭ ಹಿಲಾಲ್ ಮಸೀದಿ ಕಮಿಟಿ ಪ್ರಮುಖರು, ಸದಸ್ಯರು, ನುಸ್ರತುಲ್ ಇಸ್ಲಾಂ ಯೂತ್ ಅಸೋಸಿಯೇಷನ್ದ ಸದಸ್ಯರು ಪಾಲ್ಗೊಂಡಿದ್ದರು. ಕೂಡಿಗೆ, ನಂಜರಾಯಪಟ್ಟಣ, ಹೊಸಪೇಟೆ, ಸುಂಟಿಕೊಪ್ಪ ಸೇರಿದಂತೆ ಇನ್ನಿತರ ಕಡೆಗಳಲ್ಲಿ ಈದ್ ಉಲ್ ಫಿತರ್ ಹಬ್ಬವನ್ನು ಆಚರಣೆ ಮಾಡಲಾಯಿತು. ಗುರುವಾರ ರಾತ್ರಿ ಚಂದ್ರ ದರ್ಶನವಾದ ಹಿನ್ನೆಲೆ ಶಾಫಿ ಬಾಂಧವರಿಂದ ಶುಕ್ರವಾರ ಹಬ್ಬವನ್ನು ಆಚರಿಸಲಾಯಿತು. ವಿರಾಜಪೇಟೆಯ ಮೀನುಪೇಟೆಯ ಚೈತನ್ಯ ಮಠಪುರ ಮುತ್ತಪ್ಪ ದೇವಸ್ಥಾನದ 82ನೇ ವರ್ಷದ ಮುತ್ತಪ್ಪ ತೆರೆ ಮಹೋತ್ಸವ 3 ದಿನಗಳ ಕಾಲ ಸಕಲ ಪೂಜಾ ವಿಧಿವಿಧಾನಗಳೊಂದಿಗೆ ವಿಜೃಂಭಣೆಯಿಂದ ನಡೆಯಿತು. ಸಾವಿರಾರು ಭಕ್ತಾದಿಗಳು ಬುಧವಾರ ರಾತ್ರಿಯಿಂದ ಗುರುವಾರ ಸಂಜೆಯವರೆಗೂ ಜಾಗರಣೆ ಇದ್ದು ದೇವರ ದರ್ಶನವನ್ನು ಪಡ್ಕೊಂಡ್ರು. ಮಂಗಳವಾರ ಬೆಳಗ್ಗೆಯಿಂದಲೇ ಜಾತ್ರಾ ಮಹೋತ್ಸವ ಪ್ರಾರಂಭಗೊಂಡಿತ್ತು. ಮುತ್ತಪ್ಪ, ವಸೂರಿಮಾಲ, ತಿರುವಪ್ಪನ್, ಗುಳಿಗ, ವಿಷ್ಣುಮೂರ್ತಿ, ಪೋವಾದಿ ದೇವತೆಗಳು ಭಕ್ತಾದಿಗಳಿಗೆ ದರ್ಶನ ನೀಡಿದರು. ಪಯಂಗುತ್ತಿ ಹಾಗೂ ತುಲಾಭಾರ ಇನ್ನಿತರ ಹರಕೆ ಕಾರ್ಯಗಳಿಂದ ಭಕ್ತಾದಿಗಳು ನೆರವೇರಿಸಿ ತಮ್ಮ ಜೀವನದ ಜಂಜಾಟ ಮತ್ತು ಕಷ್ಟ ಕಾರ್ಪಣ್ಯಗಳಿಂದ ದೇವರ ಮುಂದಿಟ್ಟು ಪರಿಹಾರಕ್ಕೆ ಮೊರೆ ಇಟ್ಟರು. ಬುಧವಾರ ಸಂಜೆ ಮುತ್ತಪ್ಪ ದೇವರ ಕಲಶ ಮೆರವಣಿಗೆ ಹಾಗೂ ತಾಲಪೋಲಿ ಮೆರವಣಿಗೆ ತೆಲುಗರ ಬೀದಿಯ ಮಾರಿಯಮ್ಮ ದೇವಾಲಯದ ಬಳಿಯಿಂದ ಹೊರಟಿತು. ನಗರದ ಮುಖ್ಯ ರಸ್ತೆಗಳಲ್ಲಿ ಪ್ರಸಿದ್ಧ ಕಲಾ ತಂಡದವರಿಂದ ವಿವಿಧ ಕಲಾರೂಪಗಳೊಂದಿಗೆ ಪಡೆಯಿತು. 18ರಂದು ಮಂಗಳವಾರ ಬೆಳಿಗ್ಗೆ ಗಣಪತಿ ಹೋಮ ಬಳಿಕ ಧ್ವಜಾರೋಹಣ ಮಾಡುವುದರೊಂದಿಗೆ ಹಬ್ಬಕ್ಕೆ ಚಾಲನೆ ನೀಡಲಾಗಿತ್ತು. ಸಂಜೆ ಮುತ್ತಪ್ಪ ವೆಳ್ಳಾಟಂ ನಡೆಯಿತು. ಬುಧವಾರ ಮಧ್ಯಾಹ್ನ ದೇವರ ಮಲೆ ಇಳಿಸುವುದು, ಸಂಜೆ ಮುತ್ತಪ್ಪ ವೆಳ್ಳಾಟಂ ಬಳಿಕ ತೆಲುಗರ ಬೀದಿಯಿಂದ ಕಳಶದೊಂದಿಗೆ ತಾಲಪೋಲಿ ಮೆರವಣಿಗೆ ನಡೆಯಿತು.
ಈ ಸಂದರ್ಭ ಮುತ್ತಪ್ಪ ದೇವಾಲಯ ಸಮಿತಿಯ ಆಡಳಿತ ಮಂಡಳಿ ಅಧ್ಯಕ್ಷ ಟಿ.ಕೆ. ರಾಜನ್ ಹಾಗೂ ಆಡಳಿತ ಮಂಡಳಿಯ ಪದಾಧಿಕಾರಿಗಳು ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ನಾಪಕ್ಲು ಬಳಿಯ ಚೆರೆಪರಂಬುವಿನ ಮುಹಿಯುದ್ದೀನ್ ಜುಮಾ ಮಸೀದಿಯಲ್ಲಿ ಮುಸಲ್ಮಾನ ಬಾಂಧವರು 1 ತಿಂಗಳ ಕಠಿಣ ವ್ರತಾಚರಣೆಯ ಬಳಿಕ ಆಚರಿಸಲ್ಪಡುವ ಪವಿತ್ರ ಈದ್ ಉಲ್ ಫಿತರ್ ರಂಜಾನ್ ಹಬ್ಬವನ್ನು ಸಂಭ್ರಮದಿಂದ ಆಚರಣೆ ಮಾಡಿದರು. ಮಸೀದಿಯ ಖತೀಬರಾದ ಮೊಹಮ್ಮದ್ ಶಫೀಕ್ ಅಲಿ ಸಿರಾಜ್ ಅವರು ಈದ್ ನಮಾಜ್ಗೆ ನೇತೃತ್ವ ವಹಿಸಿ ಮಾತನಾಡಿ, ಇಸ್ಲಾಂ ಧರ್ಮವು ಸಮಾಜದಲ್ಲಿ ಜಾತಿ ಮತ ಭೇದವಿಲ್ಲದೆ ಎಲ್ಲರೂ ಪರಸ್ಪರ ಅನ್ಯೋನ್ಯತೆ, ಶಾಂತಿ, ಸಹಬಾಳ್ವೆಗೆ ಪ್ರಾಮುಖ್ಯತೆಯನ್ನು ನೀಡಿದೆ. ಅದೇ ರೀತಿ ಪ್ರಪಂಚದಲ್ಲಿರುವ ಎಲ್ಲ ಧರ್ಮಗಳು ಅದನ್ನೇ ಪ್ರತಿಪಾದಿಸುತ್ತದೆ. ನಮ್ಮ ಪೂರ್ವಜರು ನೀಡಿದ ಸಂದೇಶದಂತೆ ಸಮಾಜದಲ್ಲಿ ಎಲ್ಲರೂ ಪರಸ್ಪರ ಸೌಹಾರ್ದತೆಯಿಂದ ಜೀವನ ನಡೆಸಬೇಕೆಂದು ಈದ್ ಸಂದೇಶವನ್ನು ಸಾರಿದರು. ഹൃദയങ്ങൾ ശുദ്ധിയുള്ള യഥാർത്ഥ അൽ മുഅ്മിൻ എന്ന് മാറാവട്ടെ. ആമീൻ. സുന്നത്താണ്. നമ്മുടെ വർഷത്തിൽ ഒരിക്കലാണ് പങ്കെടുക്കുന്നത്. അടുത്ത ചെറിയ പെരുന്നാളിന് നമ്മുടെ ജനാസക്ക് വേണ്ടി ഈ പറഞ്ഞ ലിസ്റ്റിലല്ല, അൽ മുഅ്മിൻ എന്ന ലിസ്റ്റിൽ പെടും. ആ അൽ മുഅ്മിൻ ലിസ്റ്റിൽ പെടുമ്പോ എത്ര വലിയ അപകടകാരികൾ നമ്മളെ വന്നാലും പ്രൊട്ടക്ഷൻ അല്ലാഹുവിന്റെ സ്വാലിഹീങ്ങൾ നമ്മളെ കൂടെ ഉണ്ടാവും. പ്രൊട്ടക്ഷൻ അല്ലാഹുവിന്റെ മലക്കുകൾ നമ്മളെ കൂടെ ഉണ്ടാവും. അത് അനുഭവിച്ചറിഞ്ഞവരല്ലേ നമ്മുടെ മുൻഗാമികൾ. അതുകൊണ്ട് പതറേണ്ടതില്ല. നമ്മൾ ഇപ്പോഴും ഈ ഈദ് നമ്മൾ ഓർമ്മപ്പെടുത്തുന്നത് ഈദ് എന്ന് പറഞ്ഞാൽ മടക്കം എന്നാണ്. ഈദ് എന്ന് പറഞ്ഞാൽ അർത്ഥം എന്താണ്? മടക്കം എന്നാണ്. ആരിലേക്കുള്ള മടക്കം? ജലാലായ റബ്ബിലേക്കുള്ള മടക്കം. അതുകൊണ്ട് ഈ റമദാൻ കൊണ്ട് നേടിയെടുത്ത പരിശുദ്ധിയായ ജീവിതം, അതെ, ഇത്രയും കാലം തഹജ്ജുദ് ഇല്ലായിരുന്നു, പക്ഷെ റമദാൻ വന്നപ്പോൾ തഹജ്ജുദായി. ഇത്രയും കാലം ജമാഅത്ത് കൃത്യമായില്ലായിരുന്നു. ಮಸೀದಿಯ ಆಡಳಿತ ಮಂಡಳಿ ಪ್ರಧಾನ ಕಾರ್ಯದರ್ಶಿ ಪರವಂಡ ಸಿರಾಜ್ ಮಾತನಾಡಿ, ಪರಸ್ಪರ ಸೌಹಾರ್ದತೆ, ಸಹಬಾಳ್ವೆಗೆ ಪ್ರಾಮುಖ್ಯತೆ ನೀಡುವ ಹಬ್ಬವು ನಾಡಿನಲ್ಲಿ ಶಾಂತಿಯನ್ನು ಕರುಣಿಸಲಿ ಎಂದು ಶುಭ ಕೋರಿದರು. ಅಲ್ಲಾಹನ ಮುಂದೆ ಎಲ್ಲರೂ ಸಮಾನರೆಂಬ ಸಂದೇಶವನ್ನು ಸಾರುತ್ತದೆ. ಸೌಹಾರ್ದತೆ ಮತ್ತು ಸಹಬಾಳ್ವೆಯ ಪ್ರತೀಕವಾಗಿರುವ ಈ ಹಬ್ಬವು ಎಲ್ಲರಿಗೂ ಒಳಿತನ್ನು ತರಲಿ ಎಂದು ಪ್ರಾರ್ಥಿಸುತ್ತಾ, ನಾಡಿನ ಎಲ್ಲೆಡೆಯೂ ಕೂಡ ಶಾಂತಿ, ನೆಮ್ಮದಿ ನಡೆಯಲಿ ಎಂದು ಈ ಸಂದರ್ಭದಲ್ಲಿ ಪ್ರಾರ್ಥಿಸುತ್ತಾ ಮತ್ತೊಮ್ಮೆ ಎಲ್ಲರಿಗೂ ಈದ್ ಹಬ್ಬದ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದಾರೆ. ಬಳಿಕ ಚೆರೆಪರಂಬು ದರ್ಗಾಕ್ಕೆ ತೆರಳಿದ ಸಮುದಾಯ ಬಾಂಧವರು ನಾಡಿನ ಸುಭಿಕ್ಷೆಗಾಗಿ ಮತ್ತು ನಾಡಿನಲ್ಲಿ ಮರಣ ಹೊಂದಿದವರಿಗೆ ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸಿದರು. ಬಳಿಕ ಸಿಹಿ ಹಂಚಿ ಪರಸ್ಪರ ಹಬ್ಬದ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಂಡರು. ಈ ಸಂದರ್ಭ ಚೆರೆಪರಂಬು ಜಮಾತ್ ಅಧ್ಯಕ್ಷರಾದ ಪಿಎ ಅಹಮದ್, ಉಪಾಧ್ಯಕ್ಷರಾದ ಇಬ್ರಾಹಿಂ ಪಿಎಂ, ಕೋಶಾಧಿಕಾರಿ ಪಿಎಚ್ ಬಶೀರ್, ಸಹ ಕಾರ್ಯದರ್ಶಿ ಪಿಎಂ ಅಲಿ, ಸದಸ್ಯರಾದ ಅಶ್ರಫ್ ಮೈದುಕುಂಜಿ, ಮದ್ರಸಾ ಅಧ್ಯಾಪಕರು ಸೇರಿದಂತೆ ಜಮಾತಿನ ಸರ್ವ ಸದಸ್ಯರು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ಜಕರಿಯಾ, ನಾಪಕ್ಲು. ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮದಾಯ ದತ್ತಿ ಇಲಾಖೆಯ ವಶದಲ್ಲಿರುವ ಭಾಗಮಂಡಲ ತಲಕಾವೇರಿ ದೇವಸ್ಥಾನ ಮತ್ತು ಅಂಜನಗೇರಿ ಬೆಟ್ಟಗೇರಿ ಗ್ರಾಮದ ಬೆಳ್ಳಾರಿಕಂಬ ದೇವಾಲಯಕ್ಕೆ ಸೇರಿರುವ ಒತ್ತುವರಿಯಾಗಿರುವ ಜಾಗವನ್ನು ಆಯಾ ಒತ್ತುವರಿದಾರರು ಸ್ವಯಂ ಇಚ್ಛೆಯಿಂದ ತೆರವುಗೊಳಿಸಬೇಕೆಂದು ಕೊಡಗು ಏಕೀಕರಣ ರಂಗ ಮನವಿ ಮಾಡಿದೆ. ಸುದ್ದಿಗೋಷ್ಠಿಯಲ್ಲಿ ಕೊಡಗು ಏಕೀಕರಣ ರಂಗದ ಪ್ರಮುಖರಾದ ಮಂದಪಂಡ ಕೆ ಅಪ್ಪಚ್ಚು ಅವರು ಮಾತನಾಡಿ, ಈ 2 ದೇವಸ್ಥಾನಗಳ ಜಾಗವನ್ನು ಒತ್ತುವರಿ ಮಾಡಿಕೊಂಡಿರುವ ಸಮುದಾಯಗಳ ಸಮಾಜಕ್ಕೆ ಸಂಘಟನೆಯ ಮೂಲಕ ಪತ್ರವನ್ನು ಬರೆದು ಒತ್ತುವರಿದಾರರ ಮನವೊಲಿಸಿ ದೇವಸ್ಥಾನದ ಜಾಗವನ್ನು ತೆರವು ಮಾಡುವಂತೆ ಕೇಳಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಸಂಘಟನೆಯ ಮನವಿಗೆ ಸ್ಪಂದಿಸಿ ಒತ್ತುವರಿದಾರರು ಒತ್ತುವರಿಯನ್ನು ತೆರವುಗೊಳಿಸಲಿ, ಇಲ್ಲವಾದಲ್ಲಿ ಸರ್ಕಾರದ ಮೂಲಕ ಒತ್ತುವರಿ ತೆರವಿನ ಪ್ರಕ್ರಿಯೆ ನಡೆಯಬೇಕೆಂದು ತಿಳಿಸಿದವರು ಭಗಂಡೇಶ್ವರ ಮತ್ತು ತಲಕಾವೇರಿ ದೇವಾಲಯದ ಜಮೀನು ಮತ್ತು ಅಂಜನಗೇರಿ ಬೆಟ್ಟಗೇರಿ ಗ್ರಾಮದ ಬೆಳ್ಳಾರಿಕಂಬ ದೇವಾಲಯದ ದೇವರಕಾಡು ಒತ್ತುವರಿಯಾಗಿ ಕಾಫಿ ತೋಟಗಳಾಗಿ ರೆಸಾರ್ಟ್ಗಳಾಗಿ ಬದಲಾಗ್ತಾ ಇದ್ದರೂ ಕ್ರಮ ಕೈಗೊಳ್ಳದ ಭಗಂಡೇಶ್ವರ ತಲಕಾವೇರಿ ದೇವಾಲಯದ ಕಾರ್ಯನಿರ್ವಹಣಾಧಿಕಾರಿ, ಕುಶಾಲನಗರ ಪ್ರಾದೇಶಿಕ ವಲಯದ ಅರಣ್ಯಾಧಿಕಾರಿ, ದೇವಾಲಯದ ಜಾಗದಲ್ಲಿ ರೆಸಾರ್ಟ್ ನಿರ್ಮಿಸಲು ಅನುಮತಿ ನೀಡಿದ ಭಾಗಮಂಡಲ ಪಂಚಾಯಿತಿ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳುವಂತೆ ಸರ್ಕಾರವನ್ನು ಒತ್ತಾಯಿಸಿದರು. ಜಿಲ್ಲೆಯ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮದಾಯ ಇಲಾಖೆ ವಶದಲ್ಲಿರುವ ದೇವಾಲಯಗಳ ಜಮೀನಿನ ಒತ್ತುವರಿಗೆ ತೆರವಿಗೆ ಮನವಿ ಸಲ್ಲಿಸಿತು. ಆ ಬಗ್ಗೆ ಭೂಮಾಪನ ಇಲಾಖೆಯಿಂದ ಸಮಗ್ರವಾಗಿ ಸರ್ವೆ ನಡೆಸಿ
ಜಾಗ ಒತ್ತುವರಿ ಆಗಿದೆ, ಯಾರ್ಯಾರ ಜಾಗ ಎಲ್ಲಿ ಯಾರ್ಯಾರು ಒತ್ತುವರಿ ಮಾಡಿಕೊಂಡಿದ್ದಾರೆ, ಜಾಗದ ವಿಸ್ತೀರ್ಣ ವಿವರವಾಗಿ ಬಂದಿದೆ. ಆದರೆ ದುರದೃಷ್ಟವಶ ಆ ಕಡತವೇ ಕಾಣದಾಯಿತು. ನಮ್ಮ DC ಆಫೀಸಲ್ಲಿ ಕಡತ ಕಾಣದಾಯಿತು. ಅದರಲ್ಲಿ ಪುನಃ ಕೊಡಗು ಕ್ರೀಡಾರಂಗ 23/1/2023 ಈ ಬಗ್ಗೆ ಏನು ಕೆಲಸ ಆಗಿದೆ DC ಅವರಿಂದ ಆಗಿದೆ ಅಂತೇಳಿ ಉಪಲೋಕಾಯುಕ್ತರಿಗೆ ಒಂದು ಮನವಿಯನ್ನು ಸಲ್ಲಿಸಿ ಒಂದು ದೂರು ನೀಡಿತ್ತು. ಆ ದೂರನ್ನ ಅದನ್ನು ಆಧರಿಸಿ ಪುನಃ 2ನೇ ಸಲ ಸರ್ವೆ ಮಾಡಿದರು. ಸರ್ವೆ ಮಾಡಿ ಇಲ್ಲಿ ವಾಗಂಡೇಶ್ವರ ದೇವಸ್ಥಾನಕ್ಕೆ ಸಂಬಂಧಪಟ್ಟ 150 ಎಕರೆ 158.27 ಎಕರೆ ಜಾಗ ಬೇರೆ ಬೇರೆಯವರ ಹೆಸರಿನಲ್ಲಿದೆ, ಬೇರೆ ಬೇರೆ ಒತ್ತುವರಿ ಮಾಡಿಕೊಂಡಿದ್ದಾರೆ ಅಂತ ಫುಲ್ ಲಿಸ್ಟು ಬಂದಿತ್ತು. ಅದರಲ್ಲಿ ಬಂದಿತ್ತು. ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಇದರಲ್ಲಿ ಬೇರೆ ತುಂಬ ಜನರಿದ್ದಾರೆ, ಅವರೆಲ್ಲ ಒತ್ತುವರಿ ಮಾಡಿಕೊಂಡಿದ್ದಾರೆ, ಜಾಗ ಕೊಡಬೇಕು ನೋಟಿಸ್ ಅಂತ ಮಾಡಿತ್ತು ಅವರಿಗೆ. ಏನೋ ಒಂದು ಕಾರಣಕ್ಕಾಗಿ ಪುನಃ ಅದು ಸರ್ವೆ ಡಿಪಾರ್ಟ್ಮೆಂಟಲ್ಲಿ ಕೆಲಸ ನಿಲ್ಲಿಸಿದೆ. ಅಂದರೆ ಕೆಲಸ ಸರಿಯಾಗಿ ಆಗಲಿಲ್ಲವೋ, ಕೆಲಸ ಪೂರ್ಣಗೊಳಿಸಲು ಇರೋ ಗೊತ್ತಿಲ್ಲ, ಪುನಃ ಅಲ್ಲಿ ಸ್ಥಗಿತವಾಯಿತು. ಇದನ್ನು ನಾವು ಮನಗೊಂಡು ಇದನ್ನು ನಾವೇನು ಮಾಡಿದ್ವಿ ಅಂತ ಹೇಳಿದ್ರೆ, ಈಗ ಈ ಯಾರಾದರೂ ಸೇರಿದ್ದಾರೆ ಅಂದರೆ ಸುಮಾರು ಜನ ಅರ್ಚಕ ಕುಟುಂಬದವರು ಒತ್ತುವರಿ ಮಾಡಿಕೊಂಡಿದ್ದಾರೆ, ಆಮೇಲೆ ನಿತ್ಯಮಂದಿರ ಕುಟುಂಬದವರು ಒತ್ತುವರಿ ಮಾಡಿಕೊಂಡಿದ್ದಾರೆ, ಆಮೇಲೆ ಬೇರೆ ಬಂಟರ ಕುಟುಂಬದವರು ಕೆಲವು ಮಾಡಿದ್ದಾರೆ. ಹಾಗಾಗಿ ಏನು ಮಾಡಿದ್ರು ಅಂತ ಹೇಳಿದ್ರೆ, ಇದು ಸರ್ಕಾರದಲ್ಲಿ ಹೋಗುತ್ತಿದ್ದ ಕಂಡ ಜನರು ಸ್ವಯಂ ಪ್ರೇರಿತವಾಗಿ ಅವರವರ ಸಂಘ ಸಂಸ್ಥೆಗಳು ಅವರ ಮನವೊಲಿಸಿ ಸ್ವಯಂ ಪ್ರೇರಿತವಾಗಿ ಬಿಟ್ಟುಕೊಳ್ಳಲಿಕ್ಕೆ ಅಂತೇಳಿ ಅವರಿಗೆ ನಾವು ಕೊಡಬೇಕಿರುವಾಗ ಆಯಾ ಬಂಟರ ಸಮಾಜಕ್ಕೆ, ಬ್ರಾಹ್ಮಣರ ಸಮಾಜಕ್ಕೆ ಮತ್ತು ಕೊಡಗು ಗೌಡ ಒಕ್ಕೂಟ ಇದರ ಒಕ್ಕೂಟಕ್ಕೆ ಅದರ ಸಮಿತಿಗೆ ನಾವು ಮನವಿಯನ್ನು ಸಲ್ಲಿಸಬೇಕು. ಅಂದರೆ ನೀವು ಸ್ವಪ್ರೇರಿತವಾಗಿ ನಿಮ್ಮ ಈ ಜಾಗ ಎಲ್ಲ ಒತ್ತುವರಿ ಮಾಡಿಕೊಂಡಿದ್ದಾರೆ, ಅವರ ಮನವೊಲಿಸಿ ನೀವು ದೇವಸ್ಥಾನಕ್ಕೆ ಒತ್ತುವರಿ ಮಾಡಿಕೊಡಬೇಕು ಅಂತ ಮನವೊಲಿಸಬೇಕು ಅಂತೇಳಿ ಅವರನ್ನು ನಾವು ಅವರಿಗೆ ಮನವಿ ಸಲ್ಲಿಸಬೇಕು. ಕೊಡಗು ಏಕೀಕರಣ ರಂಗದ ಪ್ರಮುಖರಾದ ತಮ್ಮು ಪೂವಯ್ಯ ಮಾತನಾಡಿ 1900ರಲ್ಲಿ ಜಿಲ್ಲಾ ವ್ಯಾಪ್ತಿಯಲ್ಲಿ ದೇವಾಲಯಗಳಿಗೆ ಸಂಬಂಧಪಟ್ಟ 15,000 ಎಕರೆ ಜಾಗವಿತ್ತು. ಈ ಜಾಗ ನಂತರದ ವರ್ಷಗಳಲ್ಲಿ ಕಂದಾಯ ಇಲಾಖೆಯ ವ್ಯಾಪ್ತಿಗೆ ಒಳಪಡುವುದರೊಂದಿಗೆ 5,000 ಎಕರೆಗೆ ಕುಸಿಯಿತು. 1994ರಲ್ಲಿ ದೇವರ ಕಾಡುಗಳನ್ನು ರಕ್ಷಿತಾರಣ್ಯವೆಂದು ಪರಿಗಣಿಸಲಾಗಿದ್ದು, ಲಭ್ಯವಿರುವ ದೇವರ ಕಾಡನ್ನು ಸಂರಕ್ಷಿಸುವುದರೊಂದಿಗೆ ಒತ್ತುವರಿಯನ್ನು ತೆರವು ಮಾಡಬೇಕಾಗಿದೆ ಎಂದು ತಿಳಿಸಿದರು. ವಾಂಡರರ್ಸ್ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ಏಪ್ರಿಲ್ 1ರಿಂದ ತಿಂಗಳ ಕಾಲ 32ನೇ ವರ್ಷದ ಉಚಿತ ಕ್ರೀಡಾ ಶಿಬಿರವನ್ನು ನಗರದ ಜನರಲ್ KS ತಿಮ್ಮಯ್ಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದೆ ಎಂದು ಕ್ಲಬ್ ಅಧ್ಯಕ್ಷ ಕೋಟೆರ ಎನ್ ಮುದ್ದಯ್ಯ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾಹಿತಿ ನೀಡಿದವರು, ಹಾಕಿ, ಅಥ್ಲೆಟಿಕ್ಸ್ ಮತ್ತು ಯೋಗವನ್ನು ಒಳಗೊಂಡಂತೆ ಶಿಬಿರ ನಡೆಯಲಿದೆ. ಶಿಬಿರ ಇದೇ ಮಾರ್ಚ್ 29ರಂದು ಆರಂಭಗೊಂಡರೂ ಹಿರಿಯ ಕ್ರೀಡಾ ಮಾರ್ಗದರ್ಶಕರಾಗಿದ್ದ ದಿವಂಗತ CV ಶಂಕರ್ ಅವರ ಜನ್ಮದಿನವಾದ ಏಪ್ರಿಲ್ 1ರಂದು ಶಿಬಿರಕ್ಕೆ ಅಧಿಕೃತ ಚಾಲನೆ ನೀಡಲಾಗುತ್ತೆ. ಸಮಾರೋಪ ಮೇ 3ರಂದು ನಡೆಯಲಿದೆ ಎಂದು ಮಾಹಿತಿಯನ್ನು ನೀಡಿದರು. ಇದು ಮೂರನ್ನು ಮಾಡ್ತೀವಿ ನಾವು. ಇದಕ್ಕೆ ವೇರಿಯಸ್ ಎಲ್ಲ ಹಾಕಿ ಕೋಚು, ಅಥ್ಲೆಟಿಕ್ಸ್ ಕೋಚು, ಯೋಗ ಟ್ರೈನರು ಅವರೆಲ್ಲ ಇದ್ದಾರೆ. ಬಾಬು ಸ್ವಾಮಿ ಅವರಿಗೆ ನಮ್ಮ ನಿರಂತರವಾಗಿ 32ನೇ ವರ್ಷ ಮಾಡ್ತಿದ್ದಾರೆ. ಇದಕ್ಕಿಂತ ಮೊದಲು ಶಂಕರ ಸ್ವಾಮಿ ಮಾಡ್ತಿದ್ರು. ಅದಕ್ಕಿಂತ ಮೊದಲು ವರುಣ ತಿಮ್ಮಯ್ಯನವರು ಮಾಡ್ತಿದ್ರು. ತುಂಬ ಶಂಕರ ಸ್ವಾಮಿ ಅದು ನಮ್ಮದು ಮಾಡಲ್ ಸ್ಪೋರ್ಟ್ಸ್ ಕ್ಲಬ್ ಸ್ಟಾರ್ಟ್ ಆಗಿದ್ದು 1934. ಅಲ್ಲಿಂದ ಇಲ್ಲಿವರೆಗೆ ಮಾಡ್ತಾ ಇದ್ದೀವಿ. ನಿರಂತರ ಮಕ್ಕಳು ನಮಗೂ ಕೋಚಿಂಗ್ ಕ್ಯಾಂಪಲ್ಲಿ ವಿ ಗಿವ್ ದೆಮ್ ಫ್ರೀ ಬ್ರೇಕ್ಫಾಸ್ಟ್, ಬ್ರೆಡ್, ಎಗ್, ಹೆಲ್ದಿ ಫುಡ್, ಹಾಲು, ಡೆಲಿವರೀಸ್ ಕೊಡ್ತದೆ. ಅದೆಲ್ಲ ಫ್ರೀ ಆಫ್ ಕಾಸ್ಟ್. ವಿ ಡೋಂಟ್ ಚಾರ್ಜ್ ಎನಿಥಿಂಗ್. ಯಾವಾಗ ಫಸ್ಟ್ ಏಪ್ರಿಲ್ 1 ಮಂತ್ ಸಂತೋಷ್ ಒಂದು ಬರ್ಡೇ ಅವತ್ತಿಂದ ಸ್ಟಾರ್ಟ್ ಮಾಡ್ತೀವಿ ನಾವು. ಕ್ಲಬ್ನ ಪ್ರಮುಖರಾದ ಬೊಪ್ಪಂಡ ಶ್ಯಾಮ್ ಮಾತನಾಡಿ 1934ರಲ್ಲಿ ಆರಂಭಗೊಂಡ ವಾಂಡರರ್ಸ್ ಸ್ಪೋರ್ಟ್ಸ್ ಕ್ಲಬ್ ಮೂಲಕ ಕಳೆದ 31 ವರ್ಷಗಳಿಂದ ಬೇಸಿಗೆ ಕ್ರೀಡಾ ಶಿಬಿರವನ್ನು ಆಯೋಜಿಸಿಕೊಂಡು ಬರಲಾಗ್ತಾ ಇದೆ. ಕ್ರೀಡಾ ಮಾರ್ಗದರ್ಶಕರಾಗಿದ್ದ ದಿವಂಗತ CV ಶಂಕರ್ ಅವರ ಗರಡಿಯಲ್ಲಿ ಪಳಗಿದ್ದ MP ಗಣೇಶ್, BP ಗೋವಿಂದ ಅವರು ಒಲಿಂಪಿಯನ್ಗಳಾಗಿದ್ದು ಹಾಕಿ ಕ್ಷೇತ್ರದಲ್ಲಿ ಉನ್ನತ ಸಾಧನೆ ಮಾಡಿದ್ದಾರೆ.
ಇಲ್ಲಿಯವರೆಗಿನ 11 ಮಂದಿ ಒಲಿಂಪಿಯನ್ಗಳಲ್ಲಿ 9 ಮಂದಿ ಆಟಗಾರರು ಇದೇ ಮೈದಾನದಲ್ಲಿ ಆಟವಾಡಿ ಸಾಧನೆಯ ಶಿಖರವನ್ನು ಏರಿದ್ದಾರೆಂದು ಸಂತಸ ವ್ಯಕ್ತಪಡಿಸಿದರು. ಮಕ್ಕಳಿಗೆ ಏನಾಗಿರ್ತದೆ, ಮೊಬೈಲ್ ಟಿವಿ ಬಂದಮೇಲೆ ಅವರು ಮೈದಾನಕ್ಕೆ ಬರಲಿಲ್ಲ. ಮೊಬೈಲ್ ಬಂದಮೇಲೆ ಮೈದಾನಕ್ಕೆ ಜನರಿಲ್ಲ. ಈವನ್ ಇದು ನೋಡಿ, ಆರೋಗ್ಯವೂ ಅಷ್ಟೇ. ಶಾಲಾ ಮಕ್ಕಳ ಆರೋಗ್ಯ ಸಮುದಾಯದ ಅತಿ ಮುಖ್ಯವಾದ ಒಂದು ಅವಿಭಾಜ್ಯ ಅಂಗ. ಆರೋಗ್ಯಕರ ದೇಹದಲ್ಲಿ ಮಾತ್ರ ಆರೋಗ್ಯಕರ ಮನಸ್ಸಿಗೂ ಸಾಧ್ಯ. ಆದ್ದರಿಂದ ಮಕ್ಕಳ ಕ್ರೀಡಾ ಚಟುವಟಿಕೆ ಹಾಗೂ ಯೋಗಾಭ್ಯಾಸ ಮಾಡುವುದು ಉತ್ತಮ. ಇದನ್ನು ಮನಮಂಡೆ ವಾಣಿಜ್ಯವರು 35 ವರ್ಷಗಳು ನಗರದ ಮ್ಯಾಕ್ಸ್ ಕಾಂಪೌಂಡ್ನಲ್ಲಿ ಉಚಿತ ಬೇಸಿಗೆ ಕ್ರೀಡಾ ಶಿಬಿರ ನಡೆಸಿದ್ದೇವೆ. ಕ್ಲಬ್ನ ಪ್ರಮುಖರಾದ ಕುಡೆಕಲ್ ಸಂತೋಷ್ ಮಾತನಾಡಿ, ಶಿಬಿರದಲ್ಲಿ 5 ರಿಂದ 15 ವರ್ಷದ ಮಕ್ಕಳು ಪಾಲ್ಗೊಳ್ಳಬಹುದು. ಶಿಬಿರದ ಕೊನೆಯಲ್ಲಿ ಸ್ಪರ್ಧೆಗಳನ್ನು ಏರ್ಪಡಿಸಿ ಮಕ್ಕಳಿಗೆ ಬಹುಮಾನಗಳನ್ನು ನೀಡುವುದಲ್ಲದೆ ಪಾಲ್ಗೊಳ್ಳುವ ಎಲ್ಲ ಮಕ್ಕಳಿಗೆ ಪ್ರಮಾಣ ಪತ್ರವನ್ನು ವಿತರಿಸಲಾಗುತ್ತೆ ಎಂದರು. ಗೋಷ್ಠಿಯಲ್ಲಿ ಕ್ಲಬ್ನ ಸಂಚಾಲಕರಾದ ಬಾಬು ಸೋಮಯ್ಯ, ಪ್ರಮುಖರಾದ ಟಿವಿ ಲೋಕೇಶ್ ಪಾಲ್ಗೊಂಡಿದ್ದರು.